ಓಂ ಶಾಂತಿ. ಇವತ್ತಿನ ಮಹಾವಾಕ್ಯದಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ. ದಿನಾಂಕ 26/3/2024. मीठे बच्चे, अपने को आत्मा बाई बाई समझ एक दोन से रूहानी प्रेम रखो. सतो प्रधान बनना है तो किसी की कमियां नहीं निकालो. ಬಾಬಾನ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಮಧುರ ಮಕ್ಕಳೇ, ತಮ್ಮನ್ನ ಆತ್ಮ ಸಹೋದರ ಎಂದು ತಿಳಿದು ಒಬ್ಬರು ಇನ್ನೊಬ್ಬರೊಂದಿಗೆ ಆತ್ಮಿಕವಾದಂತಹ ಪ್ರೀತಿಯನ್ನು ಇಟ್ಕೊಡ್ರಿ. ಸತೋಪ್ರಧಾನ ಆಗಬೇಕಾಗಿದೆ. ಯಾರದೇ ಬಲಹೀನತೆಗಳನ್ನು ನೋಡಬಾರ್ದು. ನಾವು ಆತ್ಮಗಳು ಸತೋಪ್ರಧಾನ ಆಗಬೇಕಾದ್ರೆ ಯಾರದೇ ಬಲಹೀನತೆ, ಯಾರದೇ ದುರ್ಬಲಗಳನ್ನು ನೋಡಬೇಡ್ರಿ. ತಮ್ಮನ್ನು ತಾವು ಆತ್ಮ ಸಹೋದರ ಅಂತ ತಿಳಿದು ಒಬ್ಬರು ಇನ್ನೊಬ್ಬರ ಆತ್ಮಿಕವಾದಂತಹ ಪ್ರೀತಿ ಇರಬೇಕು ಅಂತ ತಿಳಿಸ್ತಿದ್ದಾರೆ. ಪ್ರಶ್ನೆ, ಕಿಸ್ ಆಧಾರ್ ಪರ್ ಬಾಪ್ ಸೆ ಪದಮುಖ ವರ್ಷ ಲೇ ಸಕ್ತೆ ಹೋ? ಬಾಬಾ ಪ್ರಶ್ನೆಯಲ್ಲಿ ಕೇಳ್ತಿದ್ದಾರೆ, ಯಾವ ಆಧಾರದ ಮೇಲೆ ತಂದೆಯೊಂದಿಗೆ ಪದಮದಷ್ಟು ಆಸ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ? ಯಾವ ಆಧಾರದ ಮೇಲೆ ತಂದೆಯೊಂದಿಗೆ ಪದಮದಷ್ಟು ಆಸ್ತಿನ ತೆಗೆದುಕೊಳ್ಳಿಕ್ಕೆ ಸಾಧ್ಯ? ಬಾಪ್ उत्तर, बाप से पदमों का वर्षा लेने के लिए याद की यात्रा पर रहो. एक बाप के शिवाय और सब बातें बोलते जाओ. ಬಾಬಾ ಉತ್ತರದಲ್ಲಿ ತಿಳಿಸಿದ್ದಾರೆ, ತಂದೆಯಿಂದ ಪದಮದಷ್ಟು ಆಸ್ತಿನ ತೆಗೆದುಕೊಳ್ಳಿಕ್ಕಾಗಿ ನೆನಪಿನ ಯಾತ್ರೆಯಲ್ಲಿ ಇರಬೇಕು. ಒಬ್ಬ ತಂದೆ ಹೊರತು ಅನ್ನೋ ಎಲ್ಲ ಮಾತುಗಳನ್ನು ಮರಿತಾ ಹೋಗ್ರಿ ಅಂತಾರೆ. ಫಲಾನಾ ऐसा करता है, वह ऐसा है, इन बातों में टाइम ವೇಸ್ಟ್ ಮತ್ ಕರೋ. ಇವರು ಇಂಥವ್ರು ಈ ರೀತಿ ಮಾಡ್ತಾರೆ, ಅವರು ಹೀಗೆ ಇದ್ದಾರೆ, ಈ ಎಲ್ಲ ಮಾತುಗಳಲ್ಲಿ ಸಮಯವನ್ನು ವ್ಯರ್ಥವಾಗಿ ಕಳಿಬೇಡ್ರಿ ಅಂತಾರೆ ಬಾಬಾ. ಮಂಜಿಲ್ ಬಾರಿ ಹೈ, ಇಸ್ಲಿಯೇ ಸದಾ ಸತೋಪ್ರಧಾನ್ ಬನ್ನೆ ಕಾ ಲಕ್ಷ್ಯ ರಹೆ. ಗುರಿ ಬಹಳ ಶ್ರೇಷ್ಠ ಆಗಿದೆ. ಗುರಿಯನ್ನು ತಲುಪಲಿಕ್ಕಾಗಿ ಬಾಬಾ ಹೇಳ್ತಾರೆ, ಸದಾ ಸತೋಪ್ರಧಾನರಾಗುವಂತಹ ಲಕ್ಷ್ಯವನ್ನು ಇಟ್ಕೊಳ್ಳಿ. ಬಾಪ್ಗೆ ಲೌಮ್ಯ ಚಟಿಕೆ ರಹೋ, अपने सूक्ष्म ಚೆಕ್ಕಿಂಗ್ करते रहो, तब ವರ್ಷ ಲೇ ಸಕೆಂಗೆ. ತಂದೆ ತಿಳಿಸ್ತಾ ಇದ್ದಾರೆ, ಈಗ ತಂದೆಯೊಂದಿಗೆ ತಂದೆಯ ಪ್ರೀತಿಯಲ್ಲಿ ನೀವೇನಾಗಿರ್ರಿ, ಲೀನವಾಗಿರ್ರಿ ಅಂತಾರೆ ಬಾಬಾ. ತಮ್ಮನ್ನು ತಾವು ಸೂಕ್ಷ್ಮವಾಗಿ ಚೆಕ್ಕಿಂಗ್ ಮಾಡಿಕೊಡ್ರಿ, ಆಗ ತಂದೆಯಿಂದ ಸಂಪೂರ್ಣವಾದಂಥ ಆಸ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತಾರೆ. ಓಂ ಶಾಂತಿ. अब तुम बच्चे जो बेटे हो उनको यह मालूम है कि बेहद का बाप फिर से सतो प्रधान बन रहे. मूल युक्तियाँ यही बताते रहे, अपने को आत्मा बाई बाई समझो. ಮಕ್ಕಳು ಯಾವಾಗ ಕೂತ್ಕೊಳ್ತೀರಿ ಆವಾಗ ತಮಗೆ ಗೊತ್ತಾಗುತ್ತೆ, ಬೇಹದ್ದಿನ ತಂದೆ ಪುನಃ ನಮ್ಮನ್ನು ಸತೋಪ್ರಧಾನ ಮಾಡ್ತಾ ಇದ್ದಾರೆ. ಇದರ ಮುಖ್ಯವಾಗಿರುವಂಥ ಯುಕ್ತಿಯ ಮಾತನ್ನು ತಿಳಿಸ್ತಾ ಇದ್ದಾರೆ. ತಮ್ಮನ್ನು ತಾವು ಆತ್ಮ ಅಂತ ತಿಳ್ಕೊಡ್ರಿ, ನಮ್ಮ ಎದುರುಗಡೆ ಇರುವ ಸಹೋದರ ಆತ್ಮ ಅಂತ ತಿಳಿರಿ, ತಮ್ಮನ್ನು ಆತ್ಮ ಸಹೋದರ ಅಂತ ತಿಳಿಬೇಕು ಅಂತಾರೆ. ಬಾಬಾ ತಿಳಿಸ್ತಾ ಇದ್ದಾರೆ, ಮುಖ್ಯ ಶಿಕ್ಷೆ ಯಹಿ ದೇತೆ ಹೈ ಕಿ तुम्हारा आपस में बहुत बहुत रूहानी प्रेम होना चाहिए. पहले तुम्हारा था अब नहीं है. ಬಾಬಾ ತಿಳಿಸ್ತಾ ಇದ್ದಾರೆ, ಮುಖ್ಯವಾಗಿರುವಂಥ ಶಿಕ್ಷಣವಂತೂ ಬಾಬಾ ಕೊಡ್ತಿದ್ದಾರೆ. ತಾವು ಪರಸ್ಪರದಲ್ಲಿ ಬಹಳ ಆತ್ಮಿಕವಾದಂತಹ ಪ್ರೇಮದಲ್ಲಿ ಇರಬೇಕು. ಮೊದಲು ಆತ್ಮಿಕವಾದಂಥ ಪ್ರೇಮ ಇತ್ತು, ಈಗ ಇಲ್ಲ ಅಂತಾರೆ ಬಾಬಾ. ಮೂಲ ವತನ में तो प्रेम की बात नहीं रहते, तो बेहद का बाप आकर शिक्षा देती है. बच्चे आज कल करते करते समय बीता जा रहा है, दिन मास ವರ್ಷ ಬಿತಾತೆ ಜಾ ರಹೆ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದರೆ, ಮೂಲ ವತನದಲ್ಲಿ ಪ್ರೇಮದ ಮಾತೇ ಇರೋದಿಲ್ಲ ಅಂತಾರೆ ಬಾಬಾ. ಬೇಹದ್ದಿನ ತಂದೆ ಬಂದು ಶಿಕ್ಷಣವನ್ನು ಕೊಡ್ತಾರೆ. ಮಕ್ಕಳೇ, ಇವತ್ತು ನಾಳೆ ಅಂತ ಸಮಯವನ್ನು ಏನು ಮಾಡ್ತಾ ಬಂದರೆ ಕಳಿತಾನೆ ಹೋಯಿತು. ದಿನ ತಿಂಗಳು ವರ್ಷ ಕಳೆದು ಹೋಗ್ತಾ ಇದೆ ಅಂತಾರೆ. ಬಾಬಾನೇ ಬತಾಯಾ ಹೇ ತುಮ್ ಯಹ ಲಕ್ಷ್ಮೀ ನಾರಾಯಣ ತೆ, ಕಿಸ್ನೆ ತುಮ್ಕೋ ಐಸಾ ಬನಾಯಾ. ಬಾಬಾ ತಿಳಿಸಿದ್ದಾರೆ, ತಾವೇ ಲಕ್ಷ್ಮೀನಾರಾಯಣರಿದ್ರಿ, ಈಗ ಈ ರೀತಿ ನಿಮ್ಮನ್ನು ಮಾಡಿದವರು ಯಾರು?
बाप ने, यह भी बाबा ने बताया है कि तुम नीचे कैसे उतरे हो। ऊपर से लेकर नीचे उतरते उतरते समय बीतत जा रहा है. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದ್ದಾರೆ, ನೀವು ಹೆಂಗೆ ಕೆಳಗಿಳಿತಾ ಬಂದ್ರಿ, ಮೇಲಿದ್ದವರು ಕೆಳಗೆ ತನಕ ಏನು ಮಾಡ್ತಾ ಬಂದ್ರಿ, ಇಳಿತ ಸಮಯವನ್ನು ಕಳೀತಾ ಬಂದರೆ ಸಮಯ ಕಳೀತಾ ಹೋತು. वह दिन गए, मास गए, वर्ष गए, समय गए. तुम जानते हो कि पहले पहले हम सतो प्रधान थे. ಬಾಬಾ ಹೇಳ್ತಾರೆ, ದಿನಗಳು ಕಳೆದು, ತಿಂಗಳು ಕಳೀತು, ವರ್ಷ ಕಳೀತು, ಸಮಯನೂ ಕಳೀತು. ನಿಮಗೆಲ್ಲ ಗೊತ್ತಿದೆ, ಮೊಟ್ಟ ಮೊದಲು ನಾವೇ ಸತೋ ಪ್ರಧಾನರಿದ್ವಿ. हमारा आपस में बहुत लव था. बाबा ने तुम सब भाइयों को शिक्षा दी है. तुम भाई भाई का आपस में बहुत प्यार होना चाहिए. ಬಾಬಾ ನಾವೆಲ್ಲ ಸಹೋದರ ಆತ್ಮಗಳಿಗೆ ಶಿಕ್ಷಣವನ್ನು ಕೊಡ್ತಿದ್ದಾರೆ. ತಾವು ಸಹೋದರರು ಪರಸ್ಪರದಲ್ಲಿ ಬಹಳ ಪ್ರೀತಿಯಿಂದ ಇರಬೇಕು ಅಂತಾರೆ ಬಾಬಾ. मैं तुम्हारा बाप हूँ, कितना प्यार से मैं तुमको संभालता हूँ. तुमको तमो प्रधान से सतो प्रधान बन देता हूँ. ತಂದೆ ಹೇಳ್ತಾ ಇದ್ದಾರೆ, ನಾನು ನಿಮ್ಮ ತಂದೆಯಾಗಿದ್ದೀನಿ, ಎಷ್ಟು ಪ್ರೀತಿಯಿಂದ ನಾನು ನಿಮ್ಮನ್ನು ಸಂಭಾಲನೆ ಮಾಡ್ತೀನಿ. ನೀವು ತಮೋ ಪ್ರಧಾನ ಇದ್ದವ್ರನ್ನ ನಾನೇನು ಮಾಡ್ತೀನಿ, ಸತೋ ಪ್ರಧಾನವನ್ನಾಗಿ ಮಾಡ್ತೀನಿ. तुम्हारे एम ऑब्जेक्ट है ही सतो प्रधान बनने की. समझते हो, जितना जितना हम सतो प्रधान बनते जाएंगे उतना खुशी में भी आते जाएगी. ತಂದೆ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಏನು ಹೇಳ್ತಾರೆ, ತಾವೆಲ್ಲ ತಿಳ್ಕೊಂಡಿದ್ದೀರಿ, ನಮ್ಮ ಗುರಿ ಉದ್ದೇಶ ಆಗಿದೆ ಸತೋ ಪ್ರಧಾನ ಆಗೋದು. ತಿಳ್ಕೊಂಡಿದ್ದೀರಲ್ವ, ಎಷ್ಟು ಹೆಚ್ಚು ನಾವು ಸತೋ ಪ್ರಧಾನರಾಗ್ತೀವಿ ಅಷ್ಟು ನಮ್ಮಲ್ಲಿ ಖುಷಿ ಬರ್ತಾ ಹೋಗುತ್ತೆ ಅಂತಾರೆ ಬಾಬಾ. ನಾವೇ ಸತೋ ಪ್ರಧಾನರಿದ್ವಿ. हम भाई भाई आपस में बहुत प्यार से रहते थे. अब बाप द्वारा हमको पता पड़ा है हम देवता है, परस्पर में बहुत प्यार से चलते थे. इन देवताओं की और हेवन की बहुत महिमा है. ಬಾಬಾ ತಿಳಿಸಿದರೆ, ನಾವೆಲ್ಲ ಸಹೋದರರು ಪರಸ್ಪರದಲ್ಲಿ ಬಹಳ ಪ್ರೀತಿಯಿಂದ ಇದ್ವಿ. ತಂದೆಯ ಮೂಲಕ ನಮಗೆ ಗೊತ್ತಾಗಿದ್ವಿ ನಾವು ಹೇಗಿದ್ವಿ ಮೊದಲು ಅನ್ನೋದು. ದೇವತೆಗಳು ಪರಸ್ಪರದಲ್ಲಿ ಬಹಳ ಪ್ರೀತಿಯಿಂದ ನಡೀತಾ ಇದ್ರು. ದೇವತೆಗಳಿಗೂ ಮತ್ತು ಸ್ವರ್ಗದ್ದು ಎಷ್ಟೊಂದು ಮಹಿಮೆ ಇದೆ ಅಂತಾರೆ ಬಾಬಾ. ತುಮ್ ಹಿ ಎವನ್ ಕಿ ರಹವಾಸಿ ತೆ, ಫಿರ್ आज कल करते करते नीचे उतरते गए. 1 तारीख से लेकर आज आकर 5 वर्ष की बाकी कुछ ವರ್ಷ ರಹೆ. ತಂದೆ ತಿಳಿಸಿದರೆ, ತಾವೇ ಸ್ವರ್ಗದ ವಾಸಿಗಳಿದ್ರಿರ, ಆದರೆ ಇವತ್ತು ನಾಳೆ ಅಂತ ಕೆಳಗಿಳಿತಾ ಬಂದ್ರಿ ಅಂತಾರೆ ಬಾಬಾ. 1ನೇ ತಾರೀಕಿನಿಂದ ಹಿಡಿದು ಇಂದು 5000 ವರ್ಷದವರೆಗೂ ಇಷ್ಟೊಂದೆಲ್ಲ ವರ್ಷ ಕಳೆದೋಯ್ತು ಅಂತಾರೆ ಬಾಬಾ. शुरू से लेकर तुम कैसे पाठ बजाते आए हो, वह सब बुद्धि में है. ಶುರುವಿನಿಂದ ಹಿಡಿದು ಹೇಗೆ ಪಾತ್ರವನ್ನು ಅಭಿನಯಿಸ್ತಾ ಬಂದ್ರಿ ಅನ್ನೋದು ಈಗ ನಿಮ್ಮ ಬುದ್ಧಿಯಲ್ಲಿದೆ ಅಂತಾರೆ ಬಾಬಾ. यह देह अभिमान होने कारण एकदम में वह प्यार नहीं, एकदम की कमियाँ निकलते रहते. फलाना ऐसा है. जब देही अभिमानी थे तो ऐसे किसी के कमियाँ नहीं निकलते थे. ಬಾಬಾ ತಿಳಿಸ್ತಾ ಇದ್ದಾರೆ, ದೇಹಾಭಿಮಾನದ ಕಾರಣ ಒಬ್ಬರು ಇನ್ನೊಬ್ಬರನ್ನು ಏನು ಮಾಡೋದಿಲ್ಲ, ಪ್ರೀತಿಯಿಂದ ನೋಡೋದಿಲ್ಲ, ಆತ್ಮಿಕವಾದಂಥ ಪ್ರೀತಿನೇ ಇರೋದಿಲ್ಲ ಅಂತಾರೆ ಬಾಬಾ. ಆತ್ಮಿಕವಾದಂಥ ಪ್ರೀತಿ ಇಲ್ಲದೇ ಇರುವ ಕಾರಣ ಒಬ್ಬರು ಇನ್ನೊಬ್ಬರಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಅವಗುಣಗಳನ್ನು ನೋಡ್ತಾ ಹೋಗ್ತಾರೆ. ಇವರು ಈ ಥರ ಇದ್ದಾರೆ, ಇವರು ಈ ರೀತಿ ಮಾಡ್ತಾರೆ ಅಂತ ಹೇಳಿ. ಅಂದರೆ ಯಾವಾಗ ದೇಹಾಭಿಮಾನಿಗಳಿದ್ರಿ ಆಗ ಯಾರದೇ ದುರ್ಬಲತೆಗಳನ್ನು ಏನು ಮಾಡ್ತಿರ್ಲಿಲ್ಲ, ನೋಡ್ತಾ ಇರಲಿಲ್ಲ ಅಂತಾರೆ ಬಾಬಾ. आपस में बहुत प्यार था. अब फिर वही अवस्था धारण करनी है. या तो एकदम को उस दृष्टि से देखते ही तो आपस में लड़ते झगड़ते हैं. ಬಾಬಾ ಹೇಳ್ತಾರೆ, ಪರಸ್ಪರದಲ್ಲಿ ಭಾಳಷ್ಟು ಪ್ರೀತಿಯಿಂದ ಇದ್ರಿ ಅಂತಾರೆ ಬಾಬಾ. ಈಗ ಅಂಥ ಒಂದು ಅವಸ್ಥೆಯನ್ನು ತಾವೀಗ ಏನು ಮಾಡ್ಕೋಬೇಕು, ಧಾರಣೆ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ಒಬ್ಬರು ಇನ್ನೊಬ್ಬರನ್ನು ನೋಡ್ತಿದ್ದಂಗೆ ಏನು ಮಾಡಿಬಿಡುತ್ತೆ, ಹೇಗೆ ಮಾಡ್ತಾರೆ, ದೃಷ್ಟಿಯನ್ನು ನೋಡ್ತಿದ್ದಂಗೆ ಪರಸ್ಪರದಲ್ಲಿ ಜಗಳಾಡುವಂಥ ದೃಷ್ಟಿನೇ ಇರುತ್ತೆ ಅಂತಾರೆ ಬಾಬಾ. फिर वह बंद कैसे हो. यह बाप समझाते हैं कि बच्चे तुम ही सतो प्रधान पूज्य देवी देवते, फिर धीरे धीरे नीचे गिरते तुम तमो प्रधान बने हो. ಮತ್ತು ಇದನ್ನೆಲ್ಲ ಬಂದ್ ಮಾಡೋದು ಹೇಗೆ,
ಅದಕ್ಕೆ ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನೀವು ಸತೋಪ್ರಧಾನವಾದಂತಹ ಪೂಜಾ ದೇವಿ ದೇವತೆಗಳಿದ್ರೆ ಪುನರ್ಜನ್ಮಗಳನ್ನು ತೆಗೆದುಕೊಳ್ತಾ ನಿಧಾನವಾಗಿ ಕೆಳಗಿಳಿತಾ ಈಗ ತಮೋ ಪ್ರಧಾನಿಗಳಾಗಿದ್ದೀರಾ ಅಂತಾರೆ. ತುಮ್ ಕಿತನೆ ಮೀಠೆ ತೆ, ಅಬ್ ಫಿರ್ ಐಸಾ ಮೀಠಾ ಬನೋ. ತುಮ್ ಸುಖದಾಯಿ ತೆ, ಅಬ್ ದುಃಖದಾಯಿ ಬನೆ ಹೋ. ರಾವಣ ರಾಜ್ ಮೇ ಏಕ್ ದಮ್ ಕೋ ದುಃಖ ದೇನೆ ಕಾಮ್ ಕಟಾರೆ ಚಲಾನೆ ಲಗೆ ಹೋ. ಬಾಬಾ ತಿಳಿಸ, ನೀವು ಎಷ್ಟು ಮಧುರರಿದ್ರಿ, ಎಷ್ಟು ಸಿಹಿ ಇದ್ರಿ, ಈಗ ಪುನಃ ಆ ರೀತಿ ನೀವು ಮಧುರರಾಗಬೇಕು ಅಂತಾರೆ. ತಾವೆಲ್ಲ ಸುಖದಾಯಿಗಳಿದ್ರಿ, ಎಲ್ಲರಿಗೂ ಸುಖವನ್ನು ನೀಡುತ್ತೆ. ತಾವು ಸುಖದಲ್ಲಿದ್ರಿ, ಅನ್ಯರಿಗೂ ಸುಖವನ್ನು ಕೊಡ್ತಾ ಇದ್ರಿ. ತಾವು ದುಃಖಿಯಾಗಿದ್ರಿ, ಅನೇಕರಿಗೂ ದುಃಖವನ್ನು ಕೊಡ್ತೀರಿ. ರಾವಣ ರಾಜ್ಯದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ಕೊಡುವಂತಹ ಕಾಮ ಕಟಾರಿಯನ್ನೇ ನಡೆಸ್ತಾರೆ ಅಂತಾರೆ ಬಾಬಾ. ಜಬ್ ಸತೋ ಪ್ರಧಾನತೆ ತೋ ಕಾಮ್ ಕಟಾರಿ ನಹಿ ಚಲಾತೇತೆ. ಯಾವಾಗ ತಾವೆಲ್ಲರೂ ಸತೋ ಪ್ರಧಾನರಿದ್ರಿ, ಆಗ ಕಾಮ ಕಟಾರಿಯನ್ನು ಯಾರು ನಡೆಸ್ತಾ ಇರಲಿಲ್ಲ ಅಂತಾರೆ ಬಾಬಾ. ತುಮಾರೆ ಯಹ 5 ವಿಕಾರ ಕಿತನೆ ಶತ್ರು ಹೇ. ನಿಮ್ಮಲ್ಲಿ 5 ವಿಕಾರಗಳು ಎಷ್ಟೊಂದು ಶತ್ರು ಆಗಿದ್ದಾವೆ ಅಂತಾರೆ ಬಾಬಾ. ಯಹಿ ವಿಕಾರಿ ದುನಿಯಾ ಯಹ ಬಿ ತುಮ್ ಜಾನ್ತೆ ಹೋ. राम राज्य किसको कहा जाता है और रावण राज किसको कहा जाता है. ಬಾಬಾ ಹೇಳ್ತಾರೆ, ಇದೇನಾಗಿದೆ, ಇಡೀ ಜಗತ್ತೇ ವಿಕಾರಿ ಜಗತ್ತಾಗಿದೆ. ಇದು ನಿಮಗೆ ಗೊತ್ತಿದೆ ಅಲ್ವಾ. ರಾಮರಾಜ್ಯ ಅಂತಂದು ಯಾವುದಕ್ಕೆ ಹೇಳ್ತಾರೆ, ರಾವಣ ರಾಜ್ಯ ಅಂತಂದು ಯಾವುದಕ್ಕೆ ಹೇಳಲಾಗುತ್ತೆ ಅನ್ನೋದನ್ನು ತಾವು ತಿಳ್ಕೊಂಡಿದ್ದೀರಿ. ಆಜ್ಕಲ್ ಕರ್ತೆ ಸತ್ಯುಗ ತ್ರೇತಾ ದ್ವಾಪರ ಪೂರೇ ಹುವೆ, ಅಬ್ ಕಲಿಯುಗ ಬಿ ಪೂರಾ ಹೋನೆ ವಾಲಾ ಹೇ. ಇವತ್ತು ನಾಳೆ ಅಂತ ಏನು ಮಾಡ್ತಾ ಬಂದ್ವಿ, ಸತ್ಯುಗ ಕಳೆದೋಯ್ತು, ತ್ರೇತನೂ ಆಗೋಯ್ತು, ದ್ವಾಪರನೂ ಮುಗೀತು, ಈಗ ಕಲಿಯುಗನೂ ಪೂರ್ಣ ಆಗಲಿಕ್ಕೆ ಬಂದಿದೆ ಅಂತಾರೆ ಬಾಬಾ. ತುಮ್ ಹಿ ಸತೋ ಪ್ರಧಾನ್ ಸೆ ತಮೋ ಪ್ರಧಾನ್ ಬಂದ್ಪಡೆ ಹೋ. ಇವತ್ತು ನಾಳೆ ಅಂದ್ಕೊಳ್ತಾ ಸತೋ ಪ್ರಧಾನ ಇದ್ದಂಥವ್ರು ಏನಾಗಿದ್ದೀರಿ, ತಮೋ ಪ್ರಧಾನಿಗಳಾಗಿದ್ದೀರಿ ಅಂತಾರೆ ಬಾಬಾ. ತುಮಾರಿ ರೂಹಾನಿ ಖುಷಿ ಗಾಯಬ್ ಹೋ ಗಯೆ, ಆಯು ಬಿ ತುಮಾರೆ ಚೋಟೆ ಹೋ ಗಯೆ, ಅಬ್ ಮೇ ಆಯಾ ಹೂँ ಜರೂರ್ ತುಮಕೋ ಸತೋ ಪ್ರಧಾನ್ ಬನೋಂಗಾ. ಬಾಬಾ ಹೇಳ್ತಾರೆ, ಆತ್ಮಿಕವಾದಂತಹ ಖುಷಿ ಏನಾಗಿದೆ, ಸತೋ ಪ್ರಧಾನ ಇದ್ದಂಥವ್ರು ತಮೋ ಪ್ರಧಾನ ಆಗಿರುವ ಕಾರಣ ಆತ್ಮಿಕ ಖುಷಿ ಮಾಯವಾಗಿದೆ ಅಂತಾರೆ ಬಾಬಾ. ನಿಮ್ಮ ಆಯುಷ್ಯ ಸಹ ನೋಡ್ರಿ ಇಷ್ಟು ಚಿಕ್ಕದಾಗಿದೆ. ಈಗ ನಾನು ಬಂದಿದ್ದೀನಿ ಅವಶ್ಯವಾಗಿ ನಿಮ್ಮನ್ನು ಸತೋ ಪ್ರಧಾನರನ್ನಾಗಿ ಮಾಡಲಿಕ್ಕೆ ಅಂತಾರೆ ಬಾಬಾ. ತುಮ್ನೆ ಹಿ ಬುಲಾಯ ಹೇ ಕಿ ಪತಿತ್ ಪಾವನ್ ಹಾವೋ. ಬಾಪ್ ಸಮझाते हैं 5 वर्ष के बाद जब संगमिग आता है तब मैं आता हूँ. ಬಾಬಾ ತಿಳಿಸ್ತಾ ಇದ್ದಾರೆ, ನೀವು ನನ್ನನ್ನು ಕರೆದಿದ್ರಿ ಪತಿತ ಪಾವನ ಬಾ ಅಂತೇಳಿ. ಅದಕ್ಕೆ ತಿಳಿಸಿದರೆ 5,000 ವರ್ಷ ನಂತರ ಯಾವಾಗ ಸಂಗಮಯುಗ ಬರುತ್ತೆ ಆಗ ನಾನು ಬರ್ತೀನಿ ಅಂತಾರೆ ಬಾಬಾ. अब तुम अपने को आत्मा समझ बापू को याद करो. जितना याद करेंगे उतना कमियां निकलते जाएगी. तुम जब सतो प्रधान थे तो तुम्हारे में भी कोई भी कमियां नहीं थी. ಬಾಬಾ ತಿಳಿಸ್ತಾ ಇದ್ದಾರೆ, ಈಗ ತಮ್ಮನ್ನು ಆತ್ಮ ಅಂತ ತಿಳಿದು ತಂದೆ ನೆನ್ಪು ಮಾಡ್ರಿ. ಎಷ್ಟೆಚ್ಚು ತಂದೆಯ ನೆನ್ಪು ಮಾಡ್ತೀರಿ ಅಷ್ಟು ತಮ್ಮಲ್ಲಿರುವಂಥ ದುರ್ಬಲತೆಗಳೇನಾಗ್ತವೆ, ಬಿಟ್ಟು ಹೋಗ್ತವೆ ಅಂತಾರೆ ಬಾಬಾ. ತುಮ್ ಜಬ್ ಸತೋ ಪ್ರಧಾನತೆ ತೋ ತುಮಾರೆ ಮೇ ಕೋಯಿ ಬಿ ಕಮಿಯಾ ನಹಿ ಥಿ. ಯಾವಾಗ ನೀವು ಸತೋ ಪ್ರಧಾನರಾಗಿದ್ರಿ ಆಗ ನಿಮ್ಮಲ್ಲಿ ಯಾವುದೇ ಕೊರತೆ ದುರ್ಬಲತೆ ಅನ್ನೋದು ಇರಲಿಲ್ಲ ಅಂತಾರೆ ಬಾಬಾ. ತುಮ್ ಅಪನೆ ಕೋ ದೇವಿ ದೇವತಾ ಕಹಲಾತೆ ಥೆ, ಅಬ್ ವಹ ಕಮಿಯಾ ಕೇಸೆ ನಿಕಲೆ. ಮೊದಲು ತಮ್ಮನ್ನು ತಾವೇನಂತ ಹೇಳ್ಕೊಳ್ತಿದ್ರಿ, ದೈವಿ ಗುಣಗಳಿರುವ ಕಾರಣ ದೇವಿ ದೇವತೆಗಳಂತ ಹೇಳ್ಕೊಳ್ತಿದ್ರಿ. ಈಗ ದುರ್ಬಲತೆಗಳನ್ನು, ನಮ್ಮಲ್ಲಿರುವಂಥ ದುರ್ಬಲತೆನ ಹೀಗೆ ಹೇಗೆ ತೆಗೆಯೋದು. आत्मा कोई अशांति होते हैं, अब अपने जांच करने हैं कि हम अशांति क्यों बने. जब हम भाई भाई थे तो तुम्हारा हमारा बहुत प्यार था, अब फिर वही बाप आया है. ಬಾಬಾ ತಿಳಿಸಿದರೆ ಆತ್ಮ ಈಗೇನಾಗಿದೆ, ಅಶಾಂತಿಯಾಗಿದೆ. ಈಗ ತಮ್ಮನ್ನು ಚೆಕ್ ಮಾಡಿಕೊಡ್ರಿ, ಅಶಾಂತರು ನಾವು ಯಾಕೆ ಆಗಿದ್ದೀವಿ, ಹೇಗಾದ್ವಿ. ಅದಕ್ಕೆ ಯಾವಾಗ ನಾವು ಸಹೋದರರಿದ್ವಿ ಆಗ ಬಹಳ ಆತ್ಮಿಕವಾದಂಥ ಪ್ರೇಮ ಇತ್ತು ಅಂತಾರೆ ಬಾಬಾ. ಈಗ ತಂದೆ ಬಂದಿದ್ದಾರೆ, ಹೇಳ್ತಾ ಇದ್ದಾರೆ ತಮ್ಮನ್ನು ತಾವು ಆತ್ಮ ಸಹೋದರ ಅಂತ ತಿಳಿರಿ. ಏಕ್ ದೋನ್ ಸೆ ಪ್ರೇಮ್ ರಖೋ, ದೇಹಾಭಿಮಾನ್ ಆನೆ ಸೆ ಏಕ್ ದೋನ್ ಕೆ ಕಮಿಯಾ ನಿಖಾಲ್ತೆ ಹೋ. ಬಾಪ್ ಕಹತೆ ತುಮ್ ಅಪ್ನಾ ಪುರುಷಾರ್ಥ ಕರ್ ಊಂಚ್ ಪದ್ ಪಾನೆ ಖಾ. ಬಾಬಾ ಹೇಳ್ತಿದ್ದಾರೆ, ಒಬ್ಬರು ಇನ್ನೊಬ್ಬರು ಆತ್ಮಿಕವಾದಂಥ ಪ್ರೇಮವನ್ನು ಇಟ್ಕೊಡ್ರಿ ಅಂತಾರೆ ಬಾಬಾ. ಆದರೆ ದೇಹಾಭಿಮಾನದಲ್ಲಿ ಬರೋದ್ರಿಂದ ಒಬ್ಬರು ಇನ್ನೊಬ್ಬರನ್ನೇನು ಮಾಡ್ತಾ ಹೋಗ್ತಾರೆ,
ಅವಗುಣಗಳನ್ನೇ ನೋಡ್ತಾ ಹೋಗ್ತಾರೆ ಅಂತಾರೆ ಬಾಬಾ. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ತಮ್ಮ ಪುರುಷಾರ್ಥವನ್ನು ಮಾಡಿ ಶ್ರೇಷ್ಠ ಪದವಿಯನ್ನು ಪಡ್ಕೊಡ್ರಿ. ತುಮ್ ಜಾನ್ತಿ ಹೋ ಹಮ್ಕೋ ಬಾಪ್ನೆ ऐसा वर्षा दिया था जो हमको भरपूर कर दिया. अब फिर बाप आया हुआ है तो क्यों ना हम उनके मत पर चलकर फिर से पूरा वर्षा लेवे. हम ही देवदत्ते फिर 84 जम लिए. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿ, ನಮ್ಮ ಮಕ್ಕಳಿಗೆ ಗೊತ್ತಿದೆ ಬಾಬಾ ನಮಗೆ ಆಸ್ತಿಯನ್ನು ಕೊಟ್ಟಿದ್ರು, ಎಲ್ಲ ಖಜಾನೆಗಳಿಂದ ಭರ್ಪೂರ್ ಮಾಡಿದ್ರು. ಈಗ ಪುನಃ ತಂದೆ ಬಂದಿದ್ದಾರೆ, ಎಲ್ಲ ಕೊಡ್ಲಿಕ್ಕೆ ಬಂದಿದ್ದಾರೆ ಅಂದಮೇಲೆ ನಾವೇಕೆ ಆ ತಂದೆಯ ಮತದ ಅನುಸಾರವಾಗಿ ನಡೆದು ಪೂರ್ಣ ಆಸ್ತಿನ ತೆಗೆದುಕೊಳ್ಬಾರ್ದು. ನಾವೇ ದೇವತೆಗಳಿದ್ವಿ, ಪುನಃ 84 ಜನ್ಮಗಳನ್ನು ತೆಗೆದುಕೊಂಡು ಹೀಗಾಗಿದ್ದೀವಿ. ತುಮ್ ಮೀಟೆ ಮೀಟೆ ಬಚ್ಚೆ ಕಿತ್ತನೆ ಅಡೋಲತೆ कोई मतबे नहीं था, किसके निंदा हादी नहीं करते थे. अभी कुछ ना कुछ कमियां हैं, वह सब निकल देनी है. ಬಾಬಾ ತಿಳಿಸಿದರೆ, ನೀವು ಮಧುರಾತಿ ಮಧುರ ಮಕ್ಕಳು ಎಷ್ಟು ಅಡೋಲವಾಗಿದ್ರಿ. ಯಾವುದೇ ನಿಮ್ಮಲ್ಲೇನಿರಲಿಲ್ಲ ಮತಭೇದ, ಅವ್ರಿಗೆ ಹೀಗೆ ಇವ್ರು ಹಾಗೆ ಅನ್ನೋ ಮತಭೇದನೇ ಇರಲಿಲ್ಲ. ಯಾರನ್ನೂ ಸಹ ತಾವು ನಿಂದನೆಯನ್ನು ಮಾಡ್ತಾ ಇರಲಿಲ್ಲ. ಈಗ ನೋಡ್ರಿ, ಒಂದಲ್ಲ ಒಂದು ರೀತಿಯಿಂದ ದುರ್ಬಲತೆಗಳನ್ನು ನೋಡ್ತಾ ಹೋಗ್ತೀರಿ. ಏನೆಲ್ಲ ದುರ್ಬಲತೆಗಳಿದ್ದಾವೆ ಅವನ್ನೆಲ್ಲ ಈಗ ತೆಗಿಬೇಕು ಅಂತಾರೆ. ಹಮ್ ಸಬ್ ಬಾಯಿ ಬಾಯಿ ಹೇ, ಏಕ್ ಬಾಪು ಕೋ ಹಿ ಯಾದ್ ಕರ್ನಾ ಹೇ, ಯಾ ಹೋನಾ ಲಗಾ ಹುವಾ ಹೇ ಕಿ ಹಮ್ ಸತೋ ಪ್ರಧಾನ್ ಬನ್ ಜಾಯೇ. ಬಾಬಾ ಹೇಳ್ತಾ ಇದ್ದಾರೆ, ನಾವೆಲ್ಲರೂ ಏನಾಗಿದ್ದೀವಿ, ಒಬ್ಬ ತಂದೆಯ ಮಕ್ಕಳು ಅಂದಾಗ ಸಹೋದರರು. ಹಾಗಾಗಿ ಒಬ್ಬ ತಂದೆಯನ್ನೇ ನೆನ್ಪು ಮಾಡಬೇಕು. ನಮಗೆ ಚಿಂತನೆ ಇರಬೇಕು, ನಮಗೆ ನಶೆ ಇರಬೇಕು, ನಾವೀಗ ಸತೋ ಪ್ರಧಾನರಾಗಬೇಕು ಅಂತ. ಫಲಾನಾ ಐಸಾ ಹೇ, ಇಸ್ನೆ ಐಸಾ ಕಿಯಾ, ಇನ್ ಸಬ್ ಬಾತೋಂ ಕೋ ಬೋಲ್ ಜಾನಾ ಹೇ. ಬಾಬಾ ಹೇಳ್ತಿದ್ದಾರೆ, ಇವರು ಇಂಥವ್ರು ಈ ರೀತಿ ಇದ್ದಾರೆ, ಈ ರೀತಿ ಮಾಡ್ತಾರೆ, ಈ ಥರದ್ದು ಏನೆಲ್ಲ ಮಾತುಗಳಿದಾವಲ್ಲ ಅವುಗಳನ್ನು ಮರಿತಾ ಹೋಗ್ರಿ ಅಂತಾರೆ ಬಾಬಾ. ಬಾಬ್ ಕಹತಿ ಯ ಸಬ್ ಛೋಡ್ ಅಪನೆ ಕೋ ಆತ್ಮ ಸಮझो, अब ಸತೋ ಪ್ರಧಾನ್ ಬನ್ನೆ ಕೆ ಲಿಯೆ ಪುರುಷಾರ್ಥ ಕರೋ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಏನೆಲ್ಲ ಮಾತುಗಳಿದ್ದಾವೆ ಅವನ್ನೆಲ್ಲ ಬುದ್ಧಿಯಿಂದ ಮರೀರಿ. ಹೇಳ್ತಾರೆ, ಎಲ್ಲವನ್ನ ಬಿಟ್ಟು ತಮ್ಮನ್ನು ತಾವು ಆತ್ಮ ಅಂತ ತಿಳಿರಿ. ಈಗ ಸತೋ ಪ್ರಧಾನರಾಗಲಿಕ್ಕಾಗಿ ಪುರುಷಾರ್ಥವನ್ನು ಮಾಡ್ರಿ ಅಂತಾರೆ ಬಾಬಾ. ದೇಹ ಅಭಿಮಾನ ಮೇ ಆನೆ ಸಿ ಹಿ ಅವಗುಣ ದೇಖಾ ಜಾತಾ ಹೈ. अपने को आत्मा समझ बापू को याद करो, बाई बाई देखो तो गुण ही गुण दिखाई पड़ेगा. ಈಗ ದೇಹಾಭಿಮಾನದಲ್ಲಿ ಬರೋದ್ರಿಂದ ನಮಗೇನು ಕಾಣುತ್ತೆ, ಅವಗುಣಗಳೇ ಕಾಣ್ತೀವಿ, ಅವಗುಣಗಳೇ ನೋಡ್ತೀರಿ. ಅದಕ್ಕೆ ತಮ್ಮನ್ನು ಆತ್ಮ ಅಂತ ತಿಳಿ ತಂದೆ ನೆನ್ಪು ಮಾಡ್ರಿ, ಸಹೋದರ ಅಂತ ನೋಡ್ರಿ. ಆಗ ಎಲ್ಲರಲ್ಲೂ ಏನು ಕಾಣ್ತವೆ, ಗುಣಗಳೇ ಕಾಣ್ತಾ ಹೋಗ್ತವೆ. ಸಬ್ಕೋ ಗುಣವಾನ್ ಬನ್ನೆ ಕಿ ಕೋಶಿಶ್ ಕರೋ, कोई उल्टा सुल्टा कुछ भी करे समझा जाता है या तमो वह रजो प्रधान है तो जरूर उनकी चलन ऐसी होगी. ಎಲ್ಲರನ್ನ ಗುಣವಂತರನ್ನಾಗಿ ಮಾಡುವ, ತಾವು ಗುಣವಂತರಾಗಿ ಎಲ್ಲರನ್ನು ಗುಣವಂತರನ್ನಾಗಿ ಮಾಡುವಂಥದ್ದನ್ನು ಪರಿಶ್ರಮ ಅಥವಾ ಆಕರ್ಷಣೆಯನ್ನು ಮಾಡಬೇಕು ಅಂತಾರೆ ಬಾಬಾ. ಯಾರೇ ಉಲ್ಟಾ ಸುಲ್ಟಾ ಏನೇ ಮಾಡಲಿ ಆವಾಗ ತಿಳ್ಕೊಳ್ಳಾಗುತ್ತೆ ಇವರು ತಮೋ ಪ್ರಧಾನ ಅಥವಾ ರಜೋ ಪ್ರಧಾನವಾದಂತಹ ಅವರ ಚಲನೆ ಈ ರೀತಿ ಇದೆ ಅಂತ. ಸಬ್ಸೆ ಜಾಸ್ತಿ ಗುಣ ಹೇ ಬಾಪ್ ಮೇ, तो बाप से ही गुण ग्रहण करो और सब बातों को छोड़ दो, ಅವಗುಣ ಚೋಡು ಗುಣ ಧಾರಣ ಕರೋ. ಬಾಬಾ ನಮಗೆ ತಿಳಿಸಿದರೆ, ಎಲ್ಲರಿಗಿಂತ ಜಾಸ್ತಿ ಗುಣ ಇರೋದು ಯಾರಲ್ಲಿ, ಪರಮಾತ್ಮನಲ್ಲಿ ಏನೆಲ್ಲ ಗುಣಗಳಿದ್ದಾವೆ ಅವನ್ನೆಲ್ಲ ನಾವು ಗ್ರಹಿಸ್ಕೋಬೇಕು, ತುಂಬ್ಕೋಬೇಕು. ಅದಕ್ಕೆ ಎಲ್ಲ ಮಾತುಗಳನ್ನು ಬಿಟ್ಬಿಡ್ರಿ ಅಂತಾರೆ ಬಾಬಾ. ಅವಗುಣಗಳನ್ನು ಬಿಟ್ಟು ಗುಣಗಳನ್ನು ಧಾರಣೆ ಮಾಡಿಕೊಡ್ರಿ. ಬಾಬ್ ಕಿತ್ನಾ ಗುಣವಾನ್ ಬನಾತೆ ಹೇ, ಕಹತೆ ಹೇ ತುಮ್ ಬಚ್ಚೋಂ ಕೋ ಬಿ ಮೇರೆ ಸಮಾನ್ ಗುಣವಾನ್ ಬನ್ನಾ ಹೇ. ಬಾಬಾ ನೋಡ್ರಿ ಎಷ್ಟು ಗುಣವಂತರಲ್ವ, ಎಷ್ಟೊಂದು ಗುಣಗಳಿದ್ದಾವೆ. ಪರಮಾತ್ಮ ಸರ್ವಶಕ್ತಿವಂತ, ಸರ್ವ ಗುಣಗಳ ಸಾಗರ. ಆ ತಂದೆನೂ ನಮ್ಮನ್ನೇನು ಮಾಡ್ತಾರೆ, ತನ್ನ ಸಮಾನ ಗುಣವಂತರನ್ನಾಗಿ ಮಾಡ್ತಾರೆ. ಹೇಳ್ತಾರೆ, ನೀವು ಮಕ್ಕಳನ್ನು ನನ್ನ ಸಮಾನ ಗುಣವಂತರನ್ನಾಗಿ ಮಾಡ್ತೀನಿ ಅಂತಾರೆ ಬಾಬಾ. ಬಾಬ್ ಸುಖದಾಯಿ ಹೇ, ಹಮ್ಕೋ ಭಿ ಸುಖದಾಯಿ ಬನ್ನಾ ಹೇ, ಬಸ್ ಯಹಿ ಪುರಾನಾ ರಹೇ ಕಿ ಹಮ್ಕೋ ಸತೋ ಪ್ರಧಾನ್ ಬನ್ನಾ ಹೇ. ಬಾಬಾ ಏನಾಗಿದ್ದಾರೆ, ಸುಖದ ಸಾಗರ. ಹಾಗಾಗಿ ತಂದೆ ನಮ್ಮೆಲ್ಲರನ್ನು ಏನು ಮಾಡ್ತಾರೆ, ಮಾಸ್ಟರ್ ಸುಖದ ಸಾಗರನಾಗಿ ಮಾಡ್ತಾರೆ.
ನಮ್ಮಲ್ಲಿ ಇದೇ ನಶೆ ಇರಬೇಕು, ನಾವು ಸತೋಪ್ರಧಾನರಾಗಬೇಕಾಗಿದೆ. और कोई बात ना सुनो ना ग्लानि करो, सब में कोई ना कोई कमियां है, कमियां ही ऐसी है जो कोई समझ ना सके. ಬಾಬಾ ತಿಳಿಸ್ತಾ ಇದ್ದಾರೆ, ಈಗ ನಮಗೆ ಇದೇ ನಶೆ ಇರಬೇಕು, ಇದೇ ಚಿಂತೆ ಇರಬೇಕು, ನಾವು ಸತೋಪ್ರಧಾನರಾಗಬೇಕು ಅಂತ ಹೇಳಿ. ಅನ್ನೇ ಯಾರದೇ ಮಾತುಗಳನ್ನು ಕೇಳಬೇಡ್ರಿ ಅಂತಾರೆ ಬಾಬಾ. ಯಾರ ಮಾತು ಕೇಳಲಿಕ್ಕೆ ಹೋಗ್ಬಿಡ್ರಿ ಮತ್ತು ನಿಂದನೆಯನ್ನು ಮಾಡಬೇಡ್ರಿ ಅಂತ ಹೇಳ್ತಾರೆ. ನಮಗೆ ನಶೆ ಇರಬೇಕಿಲ್ಲಿ, ನಾವು ಸತೋಪ್ರಧಾನರಾಗಬೇಕಾಗಿದೆ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಒಂದಲ್ಲ ಒಂದು ಎಲ್ಲರಲ್ಲೂ ಏನಿದೆ, ಅವಗುಣಗಳಿದ್ದಾವೆ, ದುರ್ಬಲತೆಗಳಿದ್ದಾವೆ. ಆದರೆ ಏನೆಲ್ಲ ದುರ್ಬಲತೆ ಅದನ್ನು ಯಾರೂ ಸಹ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ದೂಸರೇ ಸಮಜತೆ ಇನ್ಮೇ ಕಮಿಯಾ ಹೇ, ನಮ್ಮಲ್ಲಿರುವಂಥ ದುರ್ಬಲತೆಗಳನ್ನು ನಾವು ನೋಡ್ಕೊಳ್ಳೋದಿಲ್ಲ. ಅವರಲ್ಲಿ ಹೀಗಿದೆ, ಅವರು ಹೀಗಿದ್ದಾರೆ ಅಂತ ಇನ್ನೊಬ್ಬರದೇ ದುರ್ಬಲತೆಯನ್ನು ನೋಡ್ತೀವಿ. ಅಪ್ಪನೇ ಕೋ ಬಹುತ್ ಅಚ್ಚಾ ಸಮಜತೆ, ನಮ್ಮನ್ನೇ ನಾವೇನಂತ ಹೇಳ್ಕೊಳ್ತೀವಿ, ಭಾಳ ಒಳ್ಳೆಯರು ಅಂತ ತಿಳ್ಕೊಳ್ತೀವಿ. ಪರಂತು ಕಹ ಕಹ ಉಲ್ಟಾ ಬೋಲ್ ನಿಕಲ್ ಪಡ್ತಾ ಹೇ. सतोप्रधान अवस्था में यह बातें नहीं होते, यह कमियां है, परंतु न समझने के कारण अपने को ಮಿಯಾ ಮಿಟ್ಟು ಸಮಜ್ ಬೇಟಿ ಹೇ. ಬಾಬಾ ತಿಳಿಸ್ತಿದ್ದಾರೆ, ತಮ್ಮನ್ನು ತಾವು ಬಹಳ ಒಳ್ಳೆಯರು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತಾರೆ ಬಾಬಾ. ಆ ಥರ ತಿಳ್ಕೊಂಡು ಅಭಿಮಾನದಲ್ಲಿ ಬಂದು ಒಂದಲ್ಲ ಒಂದು ಏನು ಮಾಡ್ತಿರ್ತಾರೆ, ಉಲ್ಟಾ ಮಾತನ್ನು ಮಾತನಾಡ್ತಿರ್ತಾರೆ. ಸತೋಪ್ರಧಾನವಾದಂಥ ಅವಸ್ಥೆ ಇತ್ತಂದರೆ ಅವರ ಮುಖದಿಂದ ಎಂದು ಉಲ್ಟಾ ಮಾತು ಬರೋದಿಲ್ಲ ಅಂತಾರೆ. ಇಲ್ಲಿ ದುರ್ಬಲತೆ ಇದ್ದಾವೆ, ಆದರೆ ತಿಳ್ಕೊಳ್ಳದೆ ಇರುವ ಕಾರಣ ತಮ್ಮನ್ನು ತಾವು ಬಹಳ ಒಳ್ಳೆಯವರು, ಬಹಳ ಬುದ್ಧಿವಂತರು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಬಾಪ್ ಕಹತೆ ಮಿಯಾ ಮಿಟ್ಟು ಏಕ್ ಮೇ ಹೂँ, ಜೋ ತುಮ್ ಸಬ್ಕೋ ಮೀಠಾ ಬನ್ನೆ ಆಯಾ ಹೂँ. ಬಾಬಾ ಹೇಳ್ತಿದ್ದಾರೆ, ಇಲ್ಲಿ ಹೇಳಬೇಕಂದ್ರೆ ನಾನೇ ಬಹಳ ಒಳ್ಳೆಯವನು, ನಾನೊಬ್ಬನೇ ಬಹಳ ಒಳ್ಳೆಯವನು ಅಂತಾರೆ ಬಾಬಾ. ನಾನು ಎಲ್ಲವನ್ನು ನಾನೊಬ್ಬನೇ ತಿಳ್ಕೊಂಡಿರೋದು. ನಾನು ನಿಮ್ಮನ್ನು ನನ್ನ ಸಮಾನ ಏನು ಮಾಡ್ತೀನಿ, ಮಧುರರನ್ನಾಗಿ ಮಾಡಲಿಕ್ಕೆ ಬಂದಿದ್ದೀನಿ ಅಂತಾರೆ. ಸಬ್ ಅವಗುಣ ಆದಿ ಚೋಡ್ದು, ಈಗ ನೀವು ನನ್ನ ಸಮಾನ ಆಗಬೇಕಂದ್ರೆ ಎಲ್ಲ ಅವಗುಣಗಳನ್ನು ಬೇಡ್ರಿ ಅಂತಾರೆ. अपनी नब्जी भी देखो, हम कितना मीठे मीठे रूहानी बाप को प्यार से याद करते हैं, कितने खुद समझता हूँ और औरों को समझाता हूँ. ಬಾಬಾ ತಿಳಿಸಿದರೆ, ತಮ್ಮ ನಾಡಿಯನ್ನು ತಾ ನೋಡ್ಕೊಡ್ರಿ. ನಾನು ಎಷ್ಟು ಮಧುರಾತಿ ಮಧುರ ಆತ್ಮಿಕ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡ್ತಾ ಇದ್ದೀನಿ. ಸ್ವತಃ ನಾನು ಏನಾದರೂ ತಿಳ್ಕೊಂಡಿದ್ದೀವ, ನಾವು ತಿಳ್ಕೊಂಡ್ರೆ ಅನ್ನರಿಗೆ ಏನು ಮಾಡಬೇಕು, ಅದನ್ನು ತಿಳಿಸ್ಬೇಕು ಅಂತಾರೆ. ದೇಹ ಅಭಿಮಾನ ಆಗೈತು ಕೋಯಿ ಫಾಯ್ದಾ ನಹಿ, ಇದರಲ್ಲಿ ಏನಾದರೂ ನಾನು ಬಹಳ ಒಳ್ಳೆಯವನು, ಬಹಳ ಬುದ್ಧಿವಂತ, ನಾನು ಬಹಳ ಇದ್ದೀನಿ ಅಂತ ಏನಾದರೂ ಅಭಿಮಾನ ಬಂತು ಅಂದರೆ ಅದರಲ್ಲಿ ಏನು ಲಾಭ ಇಲ್ಲ ಅಂತಾರೆ ಬಾಬಾ. ಮೂಲ ಬಾತ್ ಈ ಯಹ ಸಮಜಾನಿ ಹೇ ಕಿ ದುನಿಯಾ ತಮೋ ಪ್ರಧಾನ ಹೇ. ಮುಖ್ಯವಾಗಿರುವಂಥ ಮಾತನ್ನು ನಾವು ತಿಳಿಸ್ಕೊಡ್ಬೇಕಾಗಿದೆ, ಈ ಜಗತ್ತು ತಮೋ ಪ್ರಧಾನ ಆಗಿದೆ. ಜಬ್ ಸತೋ ಪ್ರಧಾನತೆ ತೋ ದೇವತಾओं का राजता, अब 84 जन्म भोग तमो प्रधान बनी है, अब फिर सतो प्रधान बनना है. ಬಾಬಾ ಹೇಳ್ತಾ ಇದ್ದಾರೆ, ಯಾವಾಗ ಜಗತ್ತು ಸತೋ ಪ್ರಧಾನ ಇತ್ತು ಆಗ ದೇವತೆಗಳ ರಾಜ್ಯ ಇತ್ತು. ಈಗ 84 ಜನ್ಮಗಳನ್ನು ತೆಗೆದುಕೊಂಡು ತಮೋ ಪ್ರಧಾನಿಗಳಾಗಿದ್ದೀರಿ. ಈಗ ಪುನಃ ತಾವು ಸತೋ ಪ್ರಧಾನರಾಗಬೇಕು ಅಂತಾರೆ. ತಮೋ ಪ್ರಧಾನ್ ಭಿ ಭಾರತವಾಸಿ ಬನೆ ಹೇ और ಸತೋ ಪ್ರಧಾನ್ ಭಿ ವಹಿ ಬನೆಂಗೆ. ತಮೋ ಪ್ರಧಾನಿಗಳು ಯಾರಾಗಿದ್ದರು, ಭಾರತವಾಸಿಗಳೇ ಆಗಿದ್ದರು. ಈಗ ಸತೋ ಪ್ರಧಾನ ಭಾರತವಾಸಿಗಳೇ ಆಗಬೇಕು ಅಂತಾರೆ ಬಾಬಾ. ಅವ್ರ ಕೊಯ್ ಕೋ ಸತೋ ಪ್ರಧಾನ ಕಹ ನಹಿ ಸಕ್ತೆ, ಸತ್ಯ ಮೇ ಕೊಯ್ ಧರ್ಮ ಹೋತಾ ಹಿ ನಹಿ. ಬಾಬಾ ಹೇಳ್ತಾರೆ, ಅನ್ನಿ ಯಾರಿಗೂ ಸಹ ಸತೋ ಪ್ರಧಾನ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಈಗ ಸತ್ಯುಗದಲ್ಲಿ ಯಾವುದೇ ಧರ್ಮಗಳಿರಲಿಲ್ಲ. ಬಾಪ್ ಕಹತೆ ತುಮ್ ಅನೇಕ ಬಾರ್ ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಬನೆ ಹೋ, ಅಬ್ ಫಿರ್ ಬನು. ಬಾಬಾ ಹೇಳ್ತಿದ್ದಾರೆ, ನೀವು ಅನೇಕ ಬಾರಿ ಏನಾಗಿದ್ರಿ, ತಮೋ ಪ್ರಧಾನಿಗಳಾಗಿದ್ರಿ. ತಮೋ ಪ್ರಧಾನರಿದ್ದವರೀಗ ಸತೋ ಪ್ರಧಾನಿಗಳಾಗಿದ್ದೀರಿ ಆಗಿದ್ರಿ, ಈಗ ಪುನಃ ಆಗಬೇಕು ಅಂತಾರೆ. ಶ್ರೀಮತ್ ಪರ್ ಚಲ್ಕರ್ ಮುಜೆ ಯಾದ್ ಕರೋ, ಯಹಿ ಹೋನಾ ಚಾಹಿಯೆ, ಪಾಪ್ ಸಿರ್ ಪರ್ ಬಹುತ್ ಹೇ, ಬಾಬಾನೆ ಅಭಿ ಸುಜಾಂಗ್ ಕಿಯಾ ಹೇ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಈಗ ನೀವು ಸತೋ ಪ್ರಧಾನರಾಗಬೇಕಾದ್ರೆ ಶ್ರೀಮತದಂತೆ ನಡೆದು ನನ್ನ ನೆನ್ಪು ಮಾಡ್ರಿ ಅಂತಾರೆ ಬಾಬಾ. ಇದೇ ನಶೆ ಇರಬೇಕು, ಚಿಂತನೆ ಇರಬೇಕು. ಏಕೆಂದರೆ ಪಾಪದವರೇ ತಲೆ ಮೇಲೆ ಭಾಳಷ್ಟು ಇದೆ. ಬಾಬಾ ಅವರು ನಮ್ಮನ್ನು ಈಗೇನು ಮಾಡ್ತಿದ್ದಾರೆ, ಸುಜಾಂಗರನಾಗಿ ಮಾಡ್ತಾ ಇದ್ದಾರೆ. ದೇವತೋಂಕೆ ಆಗೇ ಜಾಕರ್ ಕಹತೆ ಹೇ,
हम विकारी है क्योंकि देवताओं में पवित्रता का कशिश है, इसलिए उनके आगे जाकर कहते हैं और घर जाकर भूल जाते हैं. ಬಾಬಾ ತಿಳಿಸ್ತಿದ್ದಾರೆ, ದೇವತೆಗಳ ಮುಂದೆ ಹೋಗಿ ಹೇಳ್ತಾರೆ ನಾವು ವಿಕಾರಿಗಳಾಗಿದ್ದೀವಿ, ಏಕೆಂದರೆ ತಾವು ದೇವತೆಗಳಲ್ಲಿ ಪವಿತ್ರತೆಯ ಆಕರ್ಷಣೆ ಇದೆ. ಅದರಿಂದ ಅವ್ರ ಮುಂದೆ ಹೋಗಿ ಹೇಳ್ತಾರೆ, ಏನು ಹೇಳ್ತಾರೆ, ನಾವು ಪಾಪಿಗಳಾಗಿದ್ದೀವಿ ಅಂತ. ಅಲ್ಲಿ ದೇವತೆಗಳ ಮುಂದೆ ಹೋದಾಗ ಹೇಳ್ತಾರೆ, ಮನೆಗೆ ಹೋದ ತಕ್ಷಣ ಮರ್ತು ಬಿಡ್ತಾರೆ ಅಂತಾರೆ ಬಾಬಾ. देवताओं के आगे जाते हैं तो आपसे अपने से घृण आती है, घर में जाते हैं घृण कुछ घृण नहीं. ಬಾಬಾ ತಿಳಿಸಿದ್ದಾರೆ, ದೇವತೆಗಳ ಮುಂದೆ ಹೋದಾಗ ನಮ್ಮ ಬಗ್ಗೆ ನಮಗೇನು ಬರುತ್ತೆ, ತಿರಸ್ಕಾರ ಉಂಟಾಗುತ್ತೆ. ಮನೆಗೆ ಹೋದ ತಕ್ಷಣ ಏನಾಗುತ್ತೆ, ಯಾವ ತಿರಸ್ಕಾರನೂ ಇರೋಲ್ಲ ಅಂತಾರೆ ಬಾಬಾ. ಖ್ಯಾಲ್ ಭಿ ನಹೀ ಕರ್ತೆ ಕಿ ಇನ್ಹೋಂಕೆ ಐಸಾ ಬನಾನೆ ವಾಲಾ ಕೌನ್. ಯಾರು ವಿಚಾರಣೆ ಮಾಡೋದಿಲ್ಲ ಅವರನ್ನು ಈ ರೀತಿ ಮಾಡಿದವ್ರು ಯಾರು ಅಂತ. अब बाप कहते देवता बनना है तो यह पढ़ाई ज़रूर पढ़ो. ಬಾಬಾ ಹೇಳ್ತಿದ್ದಾರೆ, ಈಗ ನೀ ಆಗಬೇಕಂದ್ರೆ ಶಿಕ್ಷಣವನ್ನು ಅವಶ್ಯವಾಗಿ ಓದ್ರಿ ಅಂತಾರೆ ಬಾಬಾ. ಶ್ರೀಮತ್ ಪರ್ ಚಲನಾ ಪಡೆ. पहले पहले बाप कहते अपने को सतो प्रधान बनना है, इसलिए माँ में कम याद करो और कोई जर्मुई जगमुई नहीं करो. ಬಾಬಾ ತಿಳಿಸ್ತಿದ್ದಾರೆ, ಶ್ರೀಮತದಂತೆ ನಡೀರಿ. ಮೊಟ್ಟ ಮೊದಲು ತಂದೆ ಹೇಳ್ತಾರೆ ತಮ್ಮನ್ನು ಸತೋಪ್ರಧಾನರನ್ನಾಗಿ ಮಾಡ್ಕೋಬೇಕು. ಅದರಿಂದ ತಂದೆ ಮತ್ತು ತಂದೆ ಕೊಡುವಂಥ ಆಸ್ತಿಯನ್ನು ನೆನ್ಪು ಮಾಡಿರಿ. ತಮ್ಮನ್ನು ತಾವು ಆತ್ಮ ಅಂತ ತಿಳಿದು ತಂದೆ ನೆನ್ಪು ಮಾಡಿರಿ. ಅಲ್ಲ ಸಲ್ಲದ ಅಲ್ಲಿದೆ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಮಾಡಬೇಡ್ರಿ ಅಂತಾರೆ ಬಾಬಾ. अपना ही होना रखी कि हमको यह बनना है. बाप कहते तुम ही आदि सनातन देवी देवता धर्म वाले थे, फिर कहा गए. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಿದ್ದಾರೆ, ಈಗ ತಮಗೆ ಇಲ್ಲಿ ನಶೆ ಇರಬೇಕು, ನಶೆನ ಇಟ್ಕೋಬೇಕು, ನಾನು ಪುನಃ ಅಂತ ಪೂಜ್ಯ ಆಗಬೇಕಾಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ತಾವೇ ಆದಿ ಸನಾತನ ದೇವಿ ದೇವತಾ ಧರ್ಮದವರಿದ್ರಿ, ದೇವತಾ ಗುಣಗಳಿದ್ದು ಅವೆಲ್ಲ ಈಗ ಎಲ್ಲಿ ಹೋದ್ವು ಅಂತಾರೆ ಬಾಬಾ. इनकी ही 84 जन्मों की कहानी लिखी हुए है. अब हमको ऐसा बनना है, दैवी गुण धारण करनी है, बाई बाई समझकर बाप को याद करना है. ಬಾಬಾ ಹೇಳ್ತಿದ್ದಾರೆ, ಇದು ನಿಮ್ಮದೇನಾಗಿದೆ 84 ಜನ್ಮಗಳ ಕಥೆಯಾಗಿದೆ. 84 ಜನ್ಮಗಳ ಕಥೆಯಲ್ಲಿ ಬರೆಯಲ್ಪಟ್ಟಿದೆ. ನಾವು ಪುನಃ ಈ ರೀತಿ ಆಗಬೇಕು. ಅದಕ್ಕೆ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೋಬೇಕು. ಅದಕ್ಕೆ ಸಹೋದರ ಅಂತ ತಿಳಿದು ತಂದೆಯನ್ನು ನೆನ್ಪು ಮಾಡಬೇಕು. ತಂದೆಯಿಂದ ಆಸ್ತಿನ ತೆಗೆದುಕೊಳ್ಬೇಕು. ಬುದ್ಧಿಯಲ್ಲಿ ನಮಗಿರಬೇಕು ಅಂತಾರೆ ಬಾಬಾ. ಬುದ್ಧಿ ಮೇ ಆನಾ ಚಾಹಿಯೆ, ನಿಂದ ಸ್ತುತ ತೋ ಕರ್ತೆ ಆತೆ ಹೇ, ವಾಸ್ತವ ಮೇ ಸ್ತುತಿ ತೋ ಹೈ ನಹಿ, ನಿಂದ ಹೇ. ಬಾಬಾ ಹೇಳ್ತಾರೆ, ಬುದ್ಧಿಯಲ್ಲಿ ಇರಬೇಕು. ಯಾರು ಎಷ್ಟೇ ನಿಂದೆ ಸ್ತುತಿ ಮಾಡ್ತಾ ಬರಲಿ, ಆದರೆ ವಾಸ್ತವದಲ್ಲಿ ಸ್ತುತಿ ಅಂತೂ ಯಾರೂ ಮಾಡಲ್ಲ, ನಿಂದನೆಯನ್ನು ಮಾಡ್ತಾರೆ ಅಂತಾರೆ ಬಾಬಾ. जिनकी एक तरफ स्तुति करते उनकी दूसरे तरफ निंदा भी करते हैं, क्योंकि जानते नहीं एक तरफ बाप की महिमा करते दूसरे तरफ सर्वव्यापी कहा देते हैं. ಬಾಬಾ ತಿಳಿಸ್ತಾ ಇದ್ದಾರೆ, ನೋಡ್ರಿ, ಒಂದು ಕಡೆಗೆ ಏನು ಮಾಡ್ತಾರೆ, ಸ್ತುತಿ ಮಾಡ್ತಾರೆ ಪರಮಾತ್ಮನದ್ದು, ಇನ್ನೊಂದು ಕಡೆಗೆ ಏನು ಮಾಡ್ತಾರೆ, ನಿಂದನೆಯನ್ನು ಮಾಡ್ತಾರೆ. ಯಾಕೆಂದರೆ ಪರಮಾತ್ಮನ ಬಗ್ಗೆ ತಿಳ್ಕೊಂಡಿಲ್ಲ. ಈಗ ತಂದೆಯ ಬಗ್ಗೆ ಒಂದು ಕಡೆ ಏನು ಮಾಡ್ತಾರೆ, ಮಹಿಮೆ ಮಾಡ್ತಾರೆ, ಇನ್ನೊಂದು ಕಡೆಗೆ ಏನು ಮಾಡ್ತಾರೆ, सर्वव्यापी ಅಂತ ಹೇಳ್ಬಿಡ್ತಾರೆ. टिक्कर बित्तर में परमात्मा ने कहने से भयमुख हो पड़े हैं, विनाश काले विपरीत भयमुख बुद्धि विनाशंते, विनाश काले प्रीति सम्मुख बुद्धि विजयಂತಿ. ಬಾಬಾ ತಿಳಿಸಿದ್ದಾರೆ, ಪರಮಾತ್ಮ ಕಲ್ಲಲ್ಲಿ ಮುಳ್ಳಲ್ಲಿ ಎಲ್ಲದರಲ್ಲೂ ಇದ್ದಾರೆ ಅಂತ ಹೇಳಿ ಮುಖವನ್ನೇನು ಮಾಡ್ಕೊಂಬಿಟ್ಟಿದ್ದಾರೆ, ತಿರುಗಿಸ್ಕೊಂಡ್ಬಿಟ್ಟಿದ್ದಾರೆ. ಪರಮಾತ್ಮನಿಂದ ಮುಖ ತಿರುಗೋಗ್ಬಿಟ್ಟಿದೆ. ವಿನಾಶ ಕಾಲದಲ್ಲಿ ವಿಪರೀತವಾದಂಥ ಬುದ್ಧಿ ಅಂದರೆ ಪರಮಾತ್ಮನಿಂದ ಬೇಮುಖ ಆಗೋದು, ಅಂದರೆ ಬುದ್ಧಿ ವಿನಾಶಂತಿ ಅಂತಾರೆ ಬಾಬಾ. ವಿನಾಶ ಕಾಲದಲ್ಲಿ ಯಾರು ಪರಮಾತ್ಮನೊಂದಿಗೆ ಪ್ರೀತಿ ಬುದ್ಧಿ ಸಮ್ಮುಖದಲ್ಲಿರುತ್ತೋ ಅವ್ರದ್ದೇನಾಗಿದೆ ಬುದ್ಧಿ ವಿಜಯಂತಿ ಅಂತಾರೆ. जितना हो सके कोशिश करनी है बाप को याद करने की. आगे भी याद करते थे परंतु वह व्यभिचारी याद थे, बहुतों को याद करते थे. ಎಷ್ಟು ಸಾಧ್ಯವೋ ಅಷ್ಟೇನು ಮಾಡಬೇಕು ಬಾಬು, ಪ್ರಯತ್ನವನ್ನು ಪಡಬೇಕು, ತಂದೆಯನ್ನು ನೆನ್ಪು ಮಾಡಬೇಕು ಅಂತಾರೆ. ಮೊದಲು ತಂದೆ ನೆನ್ಪು ಮಾಡ್ತಾ ಇದ್ರಿ, ಅದು ವ್ಯಭಿಚಾರಿಯಾಗಿತ್ತು. ಮೊದಲು ನೆನ್ಪು ಮಾಡ್ತಿದ್ರಿ, ಅದು ವ್ಯಭಿಚಾರಿಯಾಗಿತ್ತು. ಭಾಳಷ್ಟು ಜನರನ್ನು ನೆನ್ಪು ಮಾಡ್ತಾ ಇದ್ರಿ.
अब बाप कहते अब व्यभिचारी याद में रहो, शिव मामेकम याद करो। भक्ति मार्ग के ढेर चित्र है, जिनको भी तुम याद करते आए हो। ಬಾಬಾ ಹೇಳ್ತಿದ್ದಾರೆ, ನೀವೀಗ ಒಬ್ಬ ತಂದೆ ನೆನಪಿನಲ್ಲೇ ಇರಬೇಕು ಅಂತಾರೆ ಬಾಬಾ. ಕೇವಲ ಆತ್ಮ ಅಂತ ತಿಳಿ ತಂದೆ ನೆನಪು ಮಾಡ್ರಿ. ಭಕ್ತಿ ಮಾರ್ಗದಲ್ಲಿ ನೋಡ್ರಿ, ಪರಮಾತ್ಮಂದು ಎಷ್ಟೊಂದು ಚಿತ್ರಗಳಿದ್ದಾವೆ. ನೀವು ನೆನಪು ಮಾಡ್ತಾ ಬಂದ್ರಿ. ಈಗ ಸತೋಪ್ರಧಾನರಾಗಬೇಕಾಗಿದೆ ಅಂತಾರೆ ಬಾಬಾ. ವಹ ಭಕ್ತಿ ಮಾರ್ಗ ಮೇ ಐ ನಹಿ ಜೋ ಯಾದ್ ಕರ್ನಾ ಪಡೆ. बाप कहते पुराना यही रखो कि हम सतो प्रधान कैसे बने। ज्ञान मिल गया कि यह सृष्टि चक्र कैसे फिरता है, वह तो सहज है. ಭಕ್ತಿ ಮಾರ್ಗದಲ್ಲಿ ಯಾರೂ ಸಹ ಈ ರೀತಿ ಪರಮಾತ್ಮನನ್ನು ನೆನಪು ಮಾಡೋದಿಲ್ಲ. ಈ ಬಾಬಾ ಹೇಳ್ತಿದ್ದಾರೆ, ನಿಮಗೆ ಈಗ ಏನಿರಬೇಕು, ಚಿಂತನೆಯನ್ನು ಇಟ್ಕೋಬೇಕು. ಯಾವ ಚಿಂತನೆ? ನಾನು ತಮೋ ಪ್ರಧಾನ ಇದ್ದಂತೂ ಸತೋ ಪ್ರಧಾನ ಹೇಗಾಗೋದು ಅಂತ. ಏಕೆಂದರೆ ಜ್ಞಾನ ಅಂತೂ ಸಿಕ್ಕಿದೆ. ಈಗ ಸೃಷ್ಟಿ ಚಕ್ರ ತಿರುಗ್ತಾ ಇದೆ. ಸೃಷ್ಟಿ ಚಕ್ರ ತಿರುಗಿಸೋದು ಅಂದ್ರೆ ಅದೇನಾಗಿದೆ, ಸಹಜ. अच्छा कोई मुख से नहीं समझा सकते, परंतु बुद्धि में ज़रूर आता है कि हम सतो प्रधान से तमो प्रधान कैसे बने. अब फिर सतो प्रधान बनना है ज़रूर. ಕೆಲವರು ಮುಖದಿಂದ ತಿಳಿಸ್ಲಿಕ್ಕೆ ಹೇಳದೇ ಇರ್ಬೋದು, ಹೇಳಕ್ಕೆ ಬರ್ದೇ ಇರ್ಬೋದು. ಆದರೆ ಬಾಬಾ ಹೇಳ್ತಾರೆ, ಬುದ್ಧಿಯಲ್ಲಂತೂ ವಿಚಾರ ಬರುತ್ತಲ್ವ. ನಾವು ಸತೋ ಪ್ರಧಾನ ಇದ್ದಂತರು ತಮೋ ಪ್ರಧಾನ ಹೇಗಾದ್ವಿ, ಈಗ ತಮೋ ಪ್ರಧಾನ ಇದ್ದಂತರು ಅವಶ್ಯವಾಗಿ ನಾವೇನಾಗಬೇಕಾಗಿದೆ, ಸತೋ ಪ್ರಧಾನ ಆಗಬೇಕಾಗಿದೆ ಅಂತ ಹೇಳಿ. ಅಗರ್ ಕೋಯಿ ಬೋಲ್ ನಹಿ ಸಕ್ತಾ ಹೇ ತೋ ಕೆಹೆಂಗೆ ಅಪನೆ ತಕದೀರ್ ಬಾವಿ ಬಿ ಹೇ. ಒಂದು ವೇಳೆ ಮುಖದಿಂದ ಹೇಳಕ್ಕಾಗದೇ ಇರ್ಬೋದು, ಆದರೆ ಅದು ಅವ್ರ ಅದೃಷ್ಟ ತಾನೇ. ಹೇಳ್ತಾರಲ್ವ, ಅದೃಷ್ಟ ವಿಧಿಯೂ ಸಹ ಅದಾಗಿದೆ ಅಂತ. बाप ने बहुत सहज उपाय बताया है, ब्याज पर समझाना सहज है, यह बेहद का बाप है. ಬಾಬಾ ನಮಗೆ ಸಹಜವಾದಂಥ ಉಪಾಯವನ್ನು ತಿಳಿಸ್ತಾರೆ ಸೇವೆಯನ್ನು ಮಾಡಲಿಕ್ಕೆ. ಬ್ಯಾಡ್ಜಿನ ಮೂಲಕನೂ ಸಹಜವಾಗಿ ನೀವು ತಿಳಿಸ್ಕೊಡ್ಬೋದು. ಬೇಹದ್ದಿನ ತಂದೆ ನಮ್ಮ ತಂದೆಯಾಗಿದ್ದಾರೆ. ಇನ್ಸೆ ಹಿ ವರ್ಷ ಮಿಲ್ತಾ ಹೇ. ಬಾಪ್ ಜರೂರ್ ಸ್ವರ್ಗ ಕಿ ಸ್ಥಾಪನಾ ಕರ್ತೆ ಹೇ, ಸೋ ತೋ ಜರೂರ್ ಯಹ ಹಿ ಕರೆಂಗೆ. ಈಗ ಆ ಪರಮಾತ್ಮ ತಂದೆಯಿಂದಲೇ ನಮಗೆ ಆಸೆ ಸಿಗುತ್ತೆ. ಅವಶ್ಯವಾಗಿ ತಂದೆ ಸ್ವರ್ಗವನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಅವಶ್ಯವಾಗಿ ಇಲ್ಲೇ ಮಾಡ್ತಾರೆ. ಶಿವ ಜಯಂತಿ ಮಾನ ಸ್ವರ್ಗಕ್ಕೆ ಜಯಂತಿ. ಶಿವ ಜಯಂತಿ ಅಂದರೆ ಅರ್ಥೇನು? ಪರಮಾತ್ಮ ಬಂದು ನಮ್ಮಲ್ಲಿರುವಂತಹ ದೈವಿ ಗುಣಗಳನ್ನು ಧಾರಣೆ ಮಾಡಿಸಿ ಸ್ವರ್ಗದ ಜಯಂತಿ ಆಗುತ್ತೆ. ಸ್ವರ್ಗ ಮೇ ಹಿ ದೇವಿ ದೇವತಾ ಹೇ, ಫಿರ್ ಕೇಸಿ ಬನೆ. ಸ್ವರ್ಗದಲ್ಲಿ ಏನಿದ್ರು, ದೇವಿ ದೇವತೆಗಳಿದ್ರು, ಅವರು ಹೇಗಾದರು? वह इस पुरुषोत्तम संगम पर पढ़ाई से बने हैं. ದೇವಿ ದೇವತೆಗಳು ಹೇಗಾದರೂ ಅವರು ಪುರುಷೋತ್ತಮ ಸಂಗಮದಲ್ಲಿ ಭಗವಂತ ಓದಿಸುವಂಥ ಶಿಕ್ಷಣವನ್ನು ಓದಿ ದೇವಿ ದೇವತೆಗಳಾದರು. तुम बच्चों को भी समझ मिली है, फिर औरों को भी यह समझ देनी है. तुम्हारा है सहज ज्ञान और सहज ಯೋಗ ಸಹಜ ವರ್ಷ. ಬಾಬಾ ಹೇಳ್ತಾರೆ, ನಿಮ್ಮ ಮಕ್ಕಳಿಗೆ ಈಗ ತಿಳುವಳಿಕೆ ಸಿಕ್ಕಿದೆ. ಮತ್ತು ಇದು ಯಾವ ತಿಳುವಳಿಕೆ ಸಿಕ್ಕಿದಾನೋ ಅದನ್ನು ಅನ್ಯರಿಗೆ ಏನು ಮಾಡಬೇಕು, ತಿಳಿಸ್ಕೊಡ್ಬೇಕು. ತಮ್ಮದು ಬಹಳ ಸಹಜವಾದಂಥ ಜ್ಞಾನ ಮತ್ತು ಸಹಜವಾದಂಥ ಯೋಗ, ಸಹಜವಾದಂತಹ ಆಸ್ತಿಯಾಗಿದೆ. ಪರಂತು ಯಹ कोई पाई पैसे का वर्षा लेने वाले भी है, तो पदमು का वर्षा लेने वाले भी हैं. ಬಾಬಾ ತಿಳಿಸಿದ್ರೆ ಇಲ್ಲಿ ಏನು ಮಾಡ್ತಾರೆ, ನಯ ಪೈಸೆಯ ಆಸ್ತಿಯನ್ನು ತೆಗೆದುಕೊಳ್ಳುವಂಥವ್ರಿದ್ದಾರೆ, ಕೆಲವರು ಪದಮದಷ್ಟು ಆಸ್ತಿಯನ್ನು ತೆಗೆದುಕೊಳ್ಳೋರಿದ್ದಾರೆ ಅಂತಾರೆ ಬಾಬಾ. ಸಾರಾ ಮದರ್ ಪಡಾಯ್ ಪರ್ ಹೇ. ಎಲ್ಲ ಇದಕ್ಕೆ ಆಧಾರ ಏನು? ಪದವಿಗೆ ಆಧಾರ ಶಿಕ್ಷಣ ಅಂತಾರೆ ಬಾಬಾ. ಯಾದಿಕಿ ಯಾತ್ರಾಸೆ ಅವ್ರ ಸಬ್ ಬಾತೆ ಬೋಲ್ಚಾವು. ನೆನಪಿನ ಯಾತ್ರೆಯಿಂದ ಎಲ್ಲ ಮಾತುಗಳನ್ನು, ಬೇಡವಾದಂಥ ಎಲ್ಲ ಮಾತುಗಳನ್ನು ಮರಿತಾ ಹೋಗ್ರಿ. ಫಲಾನ ಹೈಸಾ ಹೇ, ಇಸ್ಮೇ ಟೈಮ್ ವೇಸ್ಟ್ ನಾ ಕರೋ, ಮಂಜಿಲ್ ಬಹುತ್ ಬಾರಿ ಹೇ. ಸತೋ ಪ್ರಧಾನ್ ಬನ್ನೆ ಮೇ ಹಿ ಮಾಯಾ ವಿಘ್ನ ಡಾಲ್ತಿ ಹೇ. ಬಾಬಾ ಹೇಳ್ತಾ ಇದ್ದಾರೆ, ಈಗ ತಾವು ಸತೋ ಪ್ರಧಾನರಾಗಬೇಕಾಗಿದೆ ಅಂದಾಗ ಬುದ್ಧಿಯಿಂದ ಎಲ್ಲ ಮರೀರಿ. ಇವರು ಈ ರೀತಿ ಇದ್ದಾರೆ, ಅವರು ಈ ರೀತಿ ಮಾಡ್ತಾ ಇದ್ದಾರೆ, ಇವೆಲ್ಲ ಮಾತುಗಳು ಸಮಯ ವೇಸ್ಟ್ ಮಾಡುತ್ತೆ. ಅದಕ್ಕೆ ಸಮಯವನ್ನು ವೇಸ್ಟ್ ಮಾಡಬೇಡ್ರಿ. ಗುರಿ ಬಹಳ ಶ್ರೇಷ್ಠ ಆಗಿದೆ. ಸತೋ ಪ್ರಧಾನ ಆಗೋದ್ರಲ್ಲೇ ಮಾಯೆ ವಿಘ್ನಗಳನ್ನು ಹಾಕುತ್ತೆ. ಪಢಾಯಿ ಮೇ ವಿಘ್ನ ನಹಿ ಪಡ್ತೆ ಹೇ. ಬಾಬ್ ಕಹತೆ ಅಪ್ನೆ ಕೋ ದೇಖೋ, हमारा कितना लव है, लव ऐसा हो
ಜೋ ಬಾಪ್ ಸೆ ಚಟಕ್ ರಹೆ. ಬಾಬಾ ಹೇಳ್ತಾ ಇದ್ದಾರೆ, ಶಿಕ್ಷಣದಲ್ಲಿ ಮುರಳಿಯನ್ನು ಕೇಳೋದ್ರಲ್ಲಿ ವಿಘ್ನ ಬರೋದಿಲ್ಲ. ಬಾಬಾ ಹೇಳ್ತಾರೆ, ತಮ್ಮ ನೋಡ್ಕೊಡ್ರಿ, ನಮ್ಮ ಪ್ರೀತಿ ಪರಮಾತ್ಮನೊಂದಿಗೆ ಎಷ್ಟಿದೆ. ಪ್ರೀತಿ ಹೆಂಗಿರ್ಬೇಕಂದ್ರೆ ಪರಮಾತ್ಮನಲ್ಲಿ ನಾವೇನಾಗಿರಬೇಕು, ಲೀನರಾಗಿರಬೇಕು. ಪರಮಾತ್ಮನ ಪ್ರೀತಿಯಲ್ಲಿ ನಾವು ಮುಳುಗಿರಬೇಕು ಅಂತಾರೆ ಬಾಬಾ. ಸಿಕ್ಲಾನಿ ವಾಲಾ ಬಾಪ ಹೇ. ಪರಮಾತ್ಮನೊಂದಿಗೆ ಯಾವ ರೀತಿ ನಾವು ಪ್ರೀತಿಯಲ್ಲಿ ಮಗ್ನರಾಗಬೇಕನ್ನೋದನ್ನು ತಂದೆ ಕಲಿಸ್ಕೊಡ್ತಾರೆ. ಇನ್ಕಿ ಆತ್ಮ ನಹಿ ಸಿಕ್ತೆ ಯಹ ಸಿಖಾತಿ ಹೇ. ಬಾಬಾ ಆಪ್ ಹಮ್ಕೋ ಕಿತ್ನಾ ಸಮಜ್ದಾರ್ ಬನಾತೆ ಹೇ. ನೋಡ್ರಿ, ಬಾಬಾನೇ ಕಲಿಸ್ಕೊಡ್ತಾರೆ, ಬ್ರಹ್ಮ ಬಾಬಾ ಕಲಿಸ್ಕೊಡೋದಿಲ್ಲ, ಅವರು ಸಹ ಅಭ್ಯಾಸ ಮಾಡ್ತಾರೆ. ಈಗ ಬಾಬಾನ ಮಕ್ಕಳನ್ನು ಎಷ್ಟೊಂದು ತಿಳುವಳಿಕೆವಂತರನ್ನಾಗಿ ಮಾಡ್ತಾರೆ. ऊंचते ऊंच तो आप हो, फिर मनुष्य सृष्टि में भी आप हमको कितना ऊंच बनाते हो. ಬಾಬಾ ನೋಡ್ರಿ ಎಷ್ಟು ಶ್ರೇಷ್ಠ ಇದ್ದಾರಲ್ವ. ಈ ಮನುಷ್ಯ ಸೃಷ್ಟಿಯಲ್ಲಿ ನಮ್ಮನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡ್ತಾರೆ. ऐसे अंदर में बाप की महिमा करनी चाहिए. ಬಾಬಾ आप कितने कमाल करते हो. ಒಳಗೆ ನಾವು ಪರಮಾತ್ಮನ ಮಹಿಮೆಯನ್ನು ಮಾಡ್ತಿರ್ಬೇಕು. ಬಾಬಾ ತಮ್ಮದು ಎಷ್ಟೊಂದು ದೊಡ್ಡ ಚಮತ್ಕಾರ. बाप कहते बच्चे तुम फिर से अपना राज्य लो, ಮಾಮೇಕಂ ಯಾದ್ ಕರೋ ಖುಷಿ ಸೆ. ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಈಗ ಪುನಃ ತಮ್ಮ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಬೇಕಂದ್ರೆ ತಮ್ಮನ್ನು ಆತ್ಮ ಅಂತ ತಿಳಿದು ತಂದೆಯನ್ನು ನೆನ್ಪು ಮಾಡ್ರಿ ಖುಷಿಯಿಂದ. अपने से पूछना है हम बाबा को कितना याद करते हैं. कहते ಖುಷಿ ಜೈಸಾ ಖುರಾಕ್ ನಹಿ. ಈಗ ತಮ್ಮೊಂದಿಗೆ ಕೇಳ್ಕೊಡ್ರಿ, ನಾವೆಷ್ಟು ತಂದೆ ನೆನಪಿನಲ್ಲಿರ್ತೀವಿ, ಎಷ್ಟು ತಂದೆ ನೆನಪು ಮಾಡ್ತೀವಿ ಅಂತ. ಹೇಳ್ತಾರಲ್ವ, ಖುಷಿಯಂತಹ ಪೌಷ್ಟಿಕವಾದಂಥ ಔಷಧಿ ಮತ್ತೊಂದಿಲ್ಲ ಅಂತೇಳಿ. तो बाप के मिलन की भी खुशी है, परंतु इतना खुशी बच्चों को अंदर नहीं रहते. ಪರಮಾತ್ಮನನ್ನು ಮಿಲನ ಮಾಡುವಂಥದ್ದು ಒಂದು ಖುಷಿ, ಆದರೆ ಮಕ್ಕಳಿಗೆ ಖುಷಿ ಅಷ್ಟೊಂದು ಒಳಗಡೆ ಇರೋದೇ ಇಲ್ಲ ಅಂತಾರೆ ಬಾಬಾ. नहीं तो विवेक कहता है कि बहुत खुशी रहना चाहिए. ಇಲ್ಲಾಂದರೆ ಬುದ್ಧಿ ಹೇಳುತ್ತೆ ಬಹಳ ಖುಷಿಯಲ್ಲಿ ಇರಬೇಕು ಅಂತ. इस पढ़ाई से हम यह राज्य बनने वाले हैं, ಬೇಹದ್ ಕೆ ಬಾಪ್ ಕೆ ಹಮ್ ಬಚ್ಚೆ ಹೇ. ಬಾಬಾ ತಿಳಿಸಿದ್ರೆ ನಾವು ಬಹಳಷ್ಟು ಖುಷಿಯಲ್ಲಿ ಇರಬೇಕು. ಈ ಶಿಕ್ಷಣದಿಂದಲೇ ನಾವೆಲ್ಲ ಏನಾಗ್ತೀವಿ, ರಾಜರಾಗುವಂಥವ್ರಿದ್ದೀವಿ. ಬೇಹದ್ದಿನ ತಂದೆಗೆ ನಾವೆಲ್ಲರೂ ಮಕ್ಕಳಾಗಿದ್ದೀವಿ. ಸುಪ್ರೀಂ ಬಾಬಾ ಹಮ್ಕೋ ಪಢಾತೆ ಹೇ, ಬಾಪ್ ಕಿತ್ನಾ रहम दिल है, कैसे बैठ बच्चों को नई नई बातें सुनाते हैं. ಈಗ ಸುಪ್ರೀಂ ತಂದೆ ನಮ್ಮ ಮಕ್ಕಳಿಗೆ ಓದಿಸ್ತಾ ಇದ್ದಾರೆ. ಬಾಬಾ ಎಷ್ಟು ದಯಾಹೃದಯ ಅಲ್ವಾ. ಹೇಗೆ ಕುಳಿತು ನಮ್ಮ ಮಕ್ಕಳಿಗೆ ಏನು ಮಾಡ್ತಾರೆ, ಹೊಸವಾದಂಥ ಮಾತುಗಳನ್ನು ತಿಳಿಸ್ತಾರೆ. ಅಭಿ ತುಮಾರೆ ಬುದ್ಧಿ ಮೇ ಬಹುತ್ ನೈ ನೈ ಬಾತೆ ಹೇ ಜೋ ಅವ್ರ ಕೋಯ್ಕೆ ಬುದ್ಧಿ ಮೇ ನಹಿ. ಈಗ ನಿಮ್ಮ ಬುದ್ಧಿಯಲ್ಲಿ ಹೊಸವಾದಂತಹ ಮಾತು ನಿಮ್ಮ ಬುದ್ಧಿಯಲ್ಲಿದ್ದಂಗೆ ಯಾರ ಬುದ್ಧಿಯಲ್ಲಿ ಈ ಜ್ಞಾನ ಇರೋದಿಲ್ಲ ಅಂತಾರೆ ಬಾಬಾ. अच्छा मीठे मीठे सिकिलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सर. देही अभिमानी अवस्था धारण कर सुखदायी बनना है. किसी की भी कमियां नहीं निकलनी है. आपस में बहुत बहुत प्यार से रहना है. मतभेद में नहीं आना है. ಧಾರಣೆ ಮಾಡಿಕೊಳ್ಳಿಕ್ಕಾಗಿ ಬಾಬಾ ತಿಳಿಸ್ತಾ ಇದ್ದಾರೆ, ದೇಹಿ ಅಭಿಮಾನಿ ಅವಸ್ಥೆಯನ್ನು ಧಾರಣೆ ಮಾಡಿಕೊಂಡು ಸುಖದಾಯಿಗಳಾಗಬೇಕು ಅಂತಾರೆ. ದೇಹಿ ಅಭಿಮಾನಿ ಅವಸ್ಥೆಯನ್ನು ಧಾರಣೆ ಮಾಡಿಕೊಂಡು ಸುಖದಾಯಿಗಳಾಗಬೇಕು. ಯಾರದೇ ಬಲಹೀನತೆಗಳನ್ನು ನೋಡಬಾರ್ದು. ಅವರು ಹೀಗಿದ್ದಾರೆ, ಇವರು ಹೀಗೆ ಇದ್ದಾರೆ, ಇವರು ಈ ಥರ ಮಾಡ್ತಾರೆ, ಯಾರದೇ ಬಲಹೀನತೆಗಳನ್ನು ನೋಡಬಾರ್ದು. ಪರಸ್ಪರದಲ್ಲಿ ಬಹಳ ಪ್ರೀತಿಯಿಂದ ಇರಬೇಕು. ಮತಭೇದದಲ್ಲಿ ಬರಬಾರ್ದು ಅಂತಾರೆ. ಪರಸ್ಪರದಲ್ಲಿ ಬಹಳ ಪ್ರೀತಿಯಿಂದ ಇರಬೇಕು, ಎಂದಿಗೂ ಯಾರದೇ ಮತಭೇದದಲ್ಲಿ ಬರಬಾರ್ದು. ಎರಡನೇ ಪಾಯಿಂಟ್, और सब बातों को छोड़ एक बाप से गुण ग्रहण करना है. सतो प्रधान बनने का प्रण रखना है. किसी की बात ना सुननी ना ग्लानि करनी है. ಮಿಯಾ ಮಿಟು ನಹಿ ಬನ್ನ ಹೇ. ಬಾಬಾ ಎರಡನೇ ಪಾಯಿಂಟ್ನಲ್ಲಿ ತಿಳಿಸ್ತಿದ್ದಾರೆ,
ಅನ್ಯ ಎಲ್ಲ ಮಾತುಗಳನ್ನು ಬಿಟ್ಟು ಒಬ್ಬ ತಂದೆಯೊಂದಿಗೆ ಗುಣ ಗ್ರಹಣೆ ಮಾಡಬೇಕು. ಬಾಬಾನ ಏನೆಲ್ಲ ಗುಣಗಳಿದ್ದಾವೆ ಆ ಗುಣಗಳನ್ನು ನಾವು ತುಂಬಿಕೊಳ್ಬೇಕು. ಸತೋಪ್ರಧಾನರಾಗುವಂತಹ ಚಿಂತನೆಯಲ್ಲಿರಬೇಕು ಅಂತಾರೆ ಬಾಬಾ. ನಾನು ಸತೋಪ್ರಧಾನರಾಗುವಂತಹ ಚಿಂತೆಯಲ್ಲಿ ಇರಬೇಕು. ಯಾರದೇ ಮಾತುಗಳನ್ನು ಕೇಳಿಸ್ಕೊಳ್ಬಾರ್ದು. ಯಾರೇನೇ ಮಾತನಾಡಲಿ ಅಲ್ಲ ಸಲದ್ದು ನೀ ಕೇಳಿಸ್ಕೊಳ್ಬಾರ್ದು. ನಿಂದನೆಯನ್ನು ಮಾಡಬಾರ್ದು. ಅನ್ಯ ಯಾರನ್ನು ನಿಂದಿಸಬಾರ್ದು. ತಮ್ಮನ್ನು ತಾವು ಬಹಳ ಬುದ್ಧಿವಂತರು, ಬಹಳ ತಿಳುವಳಿಕೆವಂತರು, ನಾವೇ ಬಹಳ ಒಳ್ಳೆಯವರು ಅಂತ ತಿಳ್ಕೊಳ್ಬಾರ್ದು ಅಂತಾರೆ. वरदान समय प्रमाण स्वयं को चेकिंग कर चेंज करने वाले सदा ವಿಜಯಿ ಶ್ರೇಷ್ಠ ಆತ್ಮಭವ. ಇವತ್ತಿನ ವರದಾನದಲ್ಲಿ ಬಾಬಾ ತಿಳಿಸಿದರೆ, ಸಮಯದ ಪ್ರಮಾಣ ಸ್ವಯಂವನ್ನು ಚೆಕ್ ಮಾಡಿಕೊಂಡು ಚೇಂಜ್ ಮಾಡಿಕೊಳ್ಳುವಂತಹ ಸದಾ ವಿಜಯಿ ಶ್ರೇಷ್ಠ ಆತ್ಮಗಳಾಗ್ರಿ ಅಂತಾರೆ ಬಾಬಾ. जो सच्चे राजयोगी है वह कभी किसी भी परिस्थिति में ವಿಚಲಿತ ನಹಿ ಹೋ ಸಕ್ತೆ. ಯಾರು ಸತ್ಯ ರಾಜಯೋಗಿಗಳಿದ್ದಾರೆ ಅವರು ಎಂದಿಗೂ ಯಾವುದೇ ಪರಿಸ್ಥಿತಿಯಲ್ಲಿ ವಿಚಲಿತರಾಗಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. तो अपने को समय प्रमाण इस रीति से चेक करो और चेक करने के बाद चेंज कर लो. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದ್ದಾರೆ, ತಮ್ಮನ್ನು ಸಮಯದ ಪ್ರಮಾಣ ಈ ರೀತಿ ಚೆಕ್ ಮಾಡ್ಕೊಂಡ ನಂತರ ಏನು ಮಾಡಿಕೊಡ್ರಿ, ಚೇಂಜ್ ಮಾಡಿಕೊಡ್ರಿ ಅಂತಾರೆ. शिव चेक करेंगे तो दिल केस्त हो जाएगी. सोचेंगे कि हमारे में यह भी कमियां हैं, पता नहीं ठीक होगा या नहीं. ಬಾಬಾ ಹೇಳ್ತಾರೆ, ಚೆಕ್ ಮಾಡಿಕೊಂಡು ನಾವೇನಾಗಬಾರ್ದು, ಹೃದಯ ವಿದೀರ್ಣರಾಗಬಾರ್ದು. ಅಯ್ಯೋ ಹೆಂಗೋ ಏನೋ ಅಂತೇಳಿ ಈ ಥರ ವಿಚಾರ ಮಾಡಿ ನಮ್ಮಲ್ಲಿ ಇಂಥ ಒಂದು ದುರ್ಬಲತೆ ಇದೆ, ನಮಗೆ ಗೊತ್ತೇ ಆಗಿಲ್ಲ, ನನಗೆ ಸರಿ ಮಾಡ್ಕೊಳ್ಳೋಕ್ಕಾಗುತ್ತೋ ಇಲ್ಲೋ, ಈ ಥರ ವಿಚಿತ್ರವಾದಂಥ ವಿಚಾರವನ್ನು ಮಾಡಿ हृदय विदीर्णरागबार्दो अंतर बाबा. इसलिए चेक करो और चेंज करो, क्योंकि समय प्रमाण कर्तव्य करने वालों की सदा विजयी होती है. इसलिए सदा विजयी श्रेष्ठ आत्मा बन तीव्र पुरुषार्थ द्वारा नंबर 1 में आ जाएंगे. ಬಾಬಾ ತಿಳಿಸಿದ್ದಾರೆ, ಅದರಿಂದ ಚೆಕ್ ಮಾಡ್ಕೊಂಡು ಚೇಂಜ್ ಮಾಡಿಕೊಡ್ರಿ. ಯಾಕೆಂದರೆ ಸಮಯದ ಪ್ರಮಾಣ ಕರ್ತವ್ಯವನ್ನು ಮಾಡುವಂಥವ್ರು ಸದಾ ವಿಜಯಿ ಆಗ್ತಾರೆ. ಅದರಿಂದ ಸದಾ ವಿಜಯಿ ಶ್ರೇಷ್ಠ ಆತ್ಮರಾಗಿ ತೀವ್ರ ಪುರುಷಾರ್ಥದ ಮೂಲಕ ನಂಬರ್ 1ನಲ್ಲಿ ಹೋಗ್ತೀರಿ ಅಂತಾರೆ ಬಾಬಾ. ಸ್ಲೋಗನ್, मन बुद्धि को कंट्रोल करने का अभ्यास हो तब सेकेंड में विधायी बन सकेंगी. ಬಾಬಾ ಸ್ಲೋಗನ್ನಲ್ಲಿ ತಿಳಿಸ್ತಾ ಇದ್ದಾರೆ, ಮನೋಬುದ್ಧಿಯನ್ನು ನಿಯಂತ್ರಣ ಮಾಡುವಂಥ ಅಭ್ಯಾಸವನ್ನು ಹಾಕ್ಕೊಳ್ಳಿ, ಆಗ ಸೆಕೆಂಡಲ್ಲಿ ವಿಧೇಹಿ ಆಗಲಿಕ್ಕೆ ಸಾಧ್ಯ. ಬಾಬಾ ಒಂದೇ ಸೆಕೆಂಡಲ್ಲಿ ವಿಧೇಹಿ ಆಗುವಂಥ ಅಭ್ಯಾಸವನ್ನು ಮಾಡಬೇಕಾದ್ರೆ ಮನೋಬುದ್ಧಿಯನ್ನು ನಿಯಂತ್ರಣ ಮಾಡುವಂಥ ಅಭ್ಯಾಸ ಹಾಕ್ಕೊಡ್ರಿ ಅಂತಾರೆ ಬಾಬಾ. ಮನೋಬುದ್ಧಿಯನ್ನು ನಿಯಂತ್ರಣ ಮಾಡುವಂಥ ಅಭ್ಯಾಸ ಮಾಡ್ಕೊಳ್ಳಿ, ಆಗ ಸೆಕೆಂಡ್ನಲ್ಲಿ ವಿಧೇಹಿ ಆಗಿಬಿಡ್ತೀರಾ ಅಂತಾರೆ. ಅಚ್ಚ ಓಂ ಶಾಂತಿ. ಬದುಕಲಿ ತಂದೆ, ನಿನ್ನನ್ನು ಬಿಟ್ಟು ನನಗೇನು ಬೇಡ ತಂದೆ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ಶಾಂತಿಗಳ ಎನಗೆ ತರುವೆ, ಮಧುರ ಮಧುರ ಮುರಳಿಯ ನುಡಿಸಿ ತನು ಮನಗಳ ನೀ ತಣಿಸುತ್ತಿರುವೆ. ಅಮಿತ ಪ್ರೇಮದಿ ಕುಣಿಸುತ್ತಿರುವೆ, ಅಮಿತ ಪ್ರೇಮದಿ ಕುಣಿಸುತ್ತಿರುವೆ. ನಿನ್ನನ್ನು ಮರೆತು ಹೇಗೆ ಬದುಕಲಿ ತಂದೆ.
ಹೇಗೆ ಬದುಕಲಿ ತಂದೆ. ಶಾಲಿಯಾದೆ ನಿನ್ನ ಕರುಣಾಮೃತದ ಧಾರೆಯ ಪಡೆದೆ. ನಿನ್ನನ್ನು ಪಡೆದು ನಾ ಅತಿ ಧನ್ಯನಾದೆ. ನಿನ್ನನ್ನು ಪಡೆದು ನಾ ಅತಿ ಧನ್ಯನಾದೆ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ನಿನ್ನನ್ನು ಬಿಟ್ಟು ನನಗೇನು ಬೇಡ ತಂದೆ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ಜೊತೆಯಾಗಿ ನೀನಿರಲು ಭಯವೇನು 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 ತಂದೆ. ಜಗವೆಲ್ಲ ದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು 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 ತಂದೆ. ಜಗವೆಲ್ಲ ಜೊತೆಯಾಗಿ ನೀನೊಬ್ಬ ದೂರಾಗಿ. ಜಗವೆಲ್ಲ ಜೊತೆಯಾಗಿ ನೀನೊಬ್ಬ ದೂರಾಗಿ. ಸುಖವೆಲ್ಲಿ 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 ತಂದೆ. ಜಗವೆಲ್ಲ ದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು ಭಯವೇನು. ದಿನಕರನೆ ಜೊತೆಗಿರಲು ದೀಪದ ಬೆಳಕೇಕೆ. ಕಲ್ಪತರು ಜೊತೆಗಿರಲು ಅಲ್ಪರ ಹಂಗೇಕೆ. ದಿನಕರನೆ ಜೊತೆಗಿರಲು ದೀಪದ ಬೆಳಕೇಕೆ. ಕಲ್ಪತರು ಜೊತೆಗಿರಲು ಅಲ್ಪರ ಹಂಗೇಕೆ. ಪರಮಪಿತ ನೀನಿರಲು ಪರರ ಆಶ್ರಯವೇಕೆ. ಪರಮಪಿತ ನೀನಿರಲು ಪರರ ಆಶ್ರಯವೇಕೆ. ಶಿವಛತ್ರ ಛಾಯೆಯಲಿ ಮಾಯೆಯ ಭಯವೇಕೆ. ಶಿವಛತ್ರ ಛಾಯೆಯಲಿ ಮಾಯೆಯ ಭಯವೇಕೆ. ಜಗವೆಲ್ಲ ದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು ಭಯವೇನು. ಅವಿನಾಶಿ ಸಂಬಂಧಿ ಶಿವನೊಬ್ಬ ನೀನಿರಲು ದೇಹಧಾರಿಗಳಲ್ಲಿ ಮೋಹ ಮಮತೆಗಳೇಕೆ. ಅವಿನಾಶಿ ಸಂಬಂಧಿ ಶಿವನೊಬ್ಬ ನೀನಿರಲು ದೇಹಧಾರಿಗಳಲ್ಲಿ ಮೋಹ ಮಮತೆಗಳೇಕೆ. ಪರ
ಜಗವೆಲ್ಲ ದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು 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 ತಂದೆ. ಜಗವೆಲ್ಲ ದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು 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 ತಂದೆ. ಭಯವೇನು ತಂದೆ ಭಯವೇನು ತಂದೆ. ಬಂಧುವು ನೀನೆ ಬಳಗವು ನೀನೆ ತಂದೆಯು ನೀನೆ ತಾಯಿಯು ನೀನೆ ಬಂಧುವು ನೀನೆ ಬಳಗವು ನೀನೆ ಸಕಲವು ಎನಗೆ ಬಾಬಾ ನೀನೆ ಸಕಲವು ಎನಗೆ ಬಾಬಾ ನೀನೆ ತಂದೆಯು ನೀನೆ ತಾಯಿಯು ನೀನೆ ಬಂಧು ನೀನೆ ಬಳಗವು ನೀನೆ. ಸಿರಿಯು ನೀನೆ ಸಂಪದ ನೀನೆ ಹಿರಿಮೆ ನೀನೆ ಗರಿಮೆ ನೀನೆ ಸಿರಿಯು ನೀನೆ ಸಂಪದ ನೀನೆ ಹಿರಿಮೆ ನೀನೆ ಗರಿಮೆ ನೀನೆ ಸಕಲವು ಎನಗೆ ಬಾಬಾ ನೀನೆ ಸಕಲವು ಎನಗೆ ಬಾಬಾ ನೀನೆ. ಜ್ಞಾನವು ನೀನೆ ಮೌನವು ನೀನೆ ಜ್ಞಾನವು ನೀನೆ ಮೌನವು ನೀನೆ ಜ್ಯೋತಿಯು ನೀನೆ ಬೆಳಕು ನೀನೆ ಸಕಲವು ಎನಗೆ ಬಾಬಾ ನೀನೆ ಜ್ಯೋತಿಯು ನೀನೆ ಬೆಳಕು ನೀನೆ ಸಕಲವು ಎನಗೆ ಬಾಬಾ ನೀನೆ. ರತ್ನವು ನೀನೆ ಮುತ್ತು ನೀನೆ ಕರ್ತುವು ನೀನೆ ಧಾತೃವು ನೀನೆ ರತ್ನವು ನೀನೆ ಮುತ್ತು ನೀನೆ ಕರ್ತುವು ನೀನೆ ಧಾತೃವು ನೀನೆ ಸಕಲವು ಎನಗೆ ಬಾಬಾ ನೀನೆ ಸಕಲವು ಎನಗೆ ಬಾಬಾ ನೀನೆ. ಕಂದನು ನಾನು ತಂದೆಯು ನೀನೆ ಕಂದನು ನಾನು ತಂದೆಯು ನೀನೆ ಅಂಧನು ನಾನು ಬಂಧನ ಬಿಡಿಸುವ ಗುರುವು ನೀನೆ ವರವು ನೀನೆ ಅಂಧನು ನಾನು ಬಂಧನ ಬಿಡಿಸುವ
ತಿಳಿಸುವ ಗುರುವು ನೀನೆ, ವರವು ನೀನೆ, ತಂದೆಯು ನೀನೆ, ತಾಯಿಯು ನೀನೆ, ಬಂಧುವು ನೀನೆ, ಬಳಗವು ನೀನೆ, ತಂದೆಯು ನೀನೆ, ತಾಯಿಯು ನೀನೆ, ಬಂಧುವು ನೀನೆ, ಬಳಗವು ನೀನೆ, ಸಕಲವು ಎನಗೆ ಬಾಬಾ ನೀನೆ, ಸಕಲವು ಎನಗೆ ಬಾಬಾ ನೀನೆ, ಸಕಲವು ಎನಗೆ